ನಮಸ್ಕಾರ 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 ರಿಷಿಕೇಶ್ ಬ್ರಿಂಗ್ ಆಯಿಲ್ ಮತ್ತು ಅರ್ಬಲ್ ಶಾಂಪೂ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ co-powered by ನ್ಯೂಟ್ರೆಲಾ ಸೋಯಾ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಸೋಮವಾರ ದಿನ ಯಾರನ್ನು ಕರ್ಸಕ್ಕೆ ಸಾಧ್ಯ ಸರ್? ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟರರ್ಸ್ನ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಅಯ್ಯಂಗಾರಿ ಫುಡ್ಸ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅಯ್ಯಂಗಾರ್ ಸ್ಪೆಷಲ್ನ ಮಾಡ್ತಾ ಇದೀವಿ. ಕಳೆದ ಸುಮಾರು 1-2-3 ತಿಂಗಳಿಂದ ಅದ್ಭುತವಾದಂಥ ಅಯ್ಯಂಗಾರ್ ಸ್ಪೆಷಲ್ ಮಾಡ್ತಾ ಇದೀವಿ. ಆ ಅಯ್ಯಂಗಾರ್ ಸ್ಪೆಷಲಲ್ಲಿ ಕಳೆದ ವಾರ ಅಂತವೇ ಜನ್ಮಾಷ್ಟಮಿಗೆ ವಿಶೇಷವಾದಂಥ ಕೃಷ್ಣನ ಅದ್ಭುತವಾದಂಥ ಸಿಹಿ ತಿಂಡಿಗಳನ್ನ ಮಾಡಿ ತೋರಿಸಿದ್ವಿ. ಈ ವಾರ ಮತ್ತೆ ಮುರಳಿಯವರೇ ಇನ್ನೂ ಸಾಕಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ, ಅದೆಲ್ಲ ಮಾಡಿ ತೋರಿಸ್ಲೇಬೇಕು ಅಂತ ಬರ್ತಾ ಇದ್ದಾರೆ. RR ಕ್ಯಾಟರರ್ಸ್ನ ರಂಗನಾಥ್ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ರಂಗನಾಥ್ ಅವರೇ ಬನ್ನಿಪ್ಪ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದೀರಾ ಸ್ಪೆಷಲ್ ಆಗಿ ಪ್ರೋಗ್ರಾಮ್ ಇವತ್ತು? ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋಣ ಅಂತ ಸರ್. ಮಜ್ಜಿಗೆ ಹುಳಿನ? ಅದಕ್ಕೇನು ಸೊಪ್ಪೆಲ್ಲ ತಂದ್ಬಿಟ್ಟಿದ್ದೀರಾ? ಇಲ್ಲ, ವೈವಿಧ್ಯತೆ ಸರ್, ವೈವಿಧ್ಯಮಯ ಸೊಪ್ಪುಗಳನ್ನ ಹಾಕಿ ಮಾಡಿರ್ತಕ್ಕಂಥ ಮಜ್ಜಿಗೆ ಹುಳಿನ? ಖಂಡಿತ ಸರ್. ಅಯ್ಯಂಗಾರ್ ಸ್ಪೆಷಲ್ ಮಜ್ಜಿಗೆ ಹುಳಿ ಎಲ್ಲರೂ ಮಾಡ್ತಾರೆ ಸರ್, ನಮ್ದು ಸ್ಪೆಷಲ್ ಅದರಲ್ಲಿ. ನಿಮ್ದೇ ಸ್ಪೆಷಲ್ ಸ್ವಾಮಿ, ನಿಮ್ ಸ್ಪೆಷಲ್ ಓಡ್ತಾ ಇರೋದು ಸರ್. ಈಗ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ತಾರೆ, ಹೌದು. ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾರೆ, ಬದನೆಕಾಯಿ ಮೈಸೂರು ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾರೆ. ಇದೇನ್ ಬದನೆಕಾಯಿ ಇದು? ಇವತ್ತು ಬದನೆಕಾಯಿ ಅಲ್ಲ ಸರ್, ಪಾಲಕ್ ಸೊಪ್ಪು ಮತ್ತೆ ದಂಟಿನ ಸೊಪ್ಪಿನ ಮಜ್ಜಿಗೆ ಹುಳಿ. ಪಾಲಕ್ ಸೊಪ್ಪು ದಂಟಿನ ಸೊಪ್ಪಿನ ಹಾಕಿ ಮಾಡ್ತಕ್ಕಂಥ ಮಜ್ಜಿಗೆ ಹುಳಿ ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿ ಸರ್? ಪಾಲಕ್ ಮಜ್ಜಿಗೆ ಹುಳಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ತೊಗರಿಬೇಳೆ, ಮೆಂತ್ಯ, ಧನಿಯಾ, ಜೀರಿಗೆ, ಸಾಸಿವೆ, ಇಂಗು, ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಮೊಸರು, ಅರಿಶಿನ, ಒಣಮೆಣಸಿನಕಾಯಿ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಒಂದು ಕುಕ್ಕರ್ ಇಟ್ಬಿಡೋಣ ಸರ್. ತೊಳೆದಿರುವಂತ ಏನಿದು? ದಂಟಿನ ಸೊಪ್ಪು ಹಾಕೊಳ್ಳಿ ಸರ್. ಪಾಲಕ್ ಸೊಪ್ಪು 1 ಕಪ್ಪು. ಪಾಲಕ್ ಸೊಪ್ಪು ದಂಟಿನ ಸೊಪ್ಪು ಚೆನ್ನಾಗಿ ತೊಳಿಬೇಕು. ಯಾವುದೇ ಸೊಪ್ಪು ಇರಲಿ, ತರಕಾರಿ ಇರಲಿ, ಏನೇ ಇರಲಿ, ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಪಾಲಕು ದಂಟಾಕಿ ಒಳ್ಳೆ ಒಂದು ಹುಳಿ ಮಜ್ಜಿಗೆ ಹುಳಿನ ಮಾಡಿ ತೋರಿಸ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. RR ಕ್ಯಾಟರರ್ಸ್ನ ರಂಗನಾಥ್ ಅವರು ಅಯ್ಯಂಗಾರ್ ಸ್ಪೆಷಲ್ ಅನ್ನ ತೋರಿಸ್ಕೊಡ್ತಾ ಇದ್ದಾರೆ. ಸ್ವಲ್ಪ ಉಪ್ಪು ಹಾಕ್ಬಿಡಿ ಸರ್. ಲೈಟಾಗಿ ಒಂಚೂರು ಅರ್ಶಿನ ಹಾಕಿ ಸರ್. ಓಕೆ, ಮುಚ್ಬೋಣ ಅದನ್ನ. ಚೂರು ಅರ್ಶಿನ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ರವಿಯವರ ಅರ್ಶಿನ ಪುಡಿಯನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್. ಓಕೆ ಸರ್, ಇದು ಆ ಕಡೆ ಇಟ್ಕೊಂಡ್ಬಿಡೋಣ. ಫಸ್ಟ್ ಮುಚ್ಬೋಣ ಅಲ್ವಾ? ಮುಚ್ಚಿಬಿಡೋಣ ಸರ್. ಓಕೆ, ಇದ್ರ ಕೆಲಸ ಆಯಿತು. ಇದು ಈ ಕಡೆ ಇಟ್ಕೊಳ್ಳಿ. ಇದು ಈ ಕಡೆ ಇಟ್ಕೊಳ್ಳೋಣ. ಎಷ್ಟು ವಿಜಲ್ ಕೂಗ್ಬೇಕು ಸರ್ ಇದು? ಒಂದು ವಿಜಲ್ ಕೂಗಿದ್ರೆ ಸಾಕು ಸರ್. ಸೊಪ್ಪು ಒಂದೇ ಒಂದು ವಿಜಲ್ ಸಾಕಾ? ಸಾಕು ಸರ್. ಓಕೆ, ಹುರ್ಕೊಳ್ಳಿ ಸರ್. ಏನು ಹುರ್ಕೋಬೇಕು? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸರ್, ಸ್ವಲ್ಪ ಮೆಂತ್ಯ ಇದಕ್ಕ? ಹಾಂ, ಮೆಂತ್ಯ ಎಣ್ಣೆಲಿ ಹಾಕಿ ಹುರ್ಕೊಳ್ತಾ ಇದ್ದೀರಾ? ಹೌದು ಸರ್. ಓಕೆ, ಹಾಕಿ. ತುಂಬ ಹಾಕಿದ್ರೆ ಕಹಿ ಆಗುತ್ತೆ. ಓಕೆ ಸರ್, ನೀವು ಹಿಂಗೆ ಹೇಳ್ತೀರ ಹಂಗೆ ಸರ್. ಸರ್, ಒಂದು ಅರ್ಧ ಚಮಚ ಸಾಕು ಸರ್. ಓಕೆ, ನಾವು ಒಳ್ಳೆ ಮಜ್ಜಿಗೆ ಹುಳಿನ ಮಾಡಿ ತೋರಿಸ್ಕೊಡ್ತಾ ಇದ್ದೀವಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಅಯ್ಯಂಗಾರ್ ಸ್ಪೆಷಲ್ ಮಜ್ಜಿಗೆ ಹುಳಿ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ಮಾಡಿರ್ತಕ್ಕಂಥ ಮಜ್ಜಿಗೆ ಹುಳಿ. ಓಕೆ ಸರ್, ನೆಕ್ಸ್ಟು ಸರ್, ಹಸಿರು ಮೆಣಸಿನ್ಕಾಯಿ. ಖಾರ ತಿಂತೀರಲ್ವ ಸರ್? ಹಾಂ, ಖಾರ ಸ್ವಲ್ಪ ತಿಂತೀವಿ ಸರ್, ಪರವಾಗಿಲ್ಲ. ಸರ್, ನೆನೆಸಿರ್ತಕ್ಕಂಥ ಏನಿದು? ಕಡಲೆಬೇಳೆ ಮತ್ತು ತೊಗರಿಬೇಳೆ. ಕಡಲೆಬೇಳೆ ಸಮ ಪ್ರಮಾಣದಲ್ಲಿ ಇರಬೇಕು. ಸಮ ಪ್ರಮಾಣದ ಕಡಲೆಬೇಳೆ ತೊಗರಿಬೇಳೆನ ಎಷ್ಟು ಅವರ್ ನೆನೆಸಿದ್ದೀರಾ? 1 ಅವರ್ ನೆನೆಸೋದು ಸಾಕು. ಓಕೆ, ಹಂಗಾರೆ ಹಾಕೊಳ್ಳಿ. ಒಂದು 2 ಚಮಚ ಕಡಲೆಬೇಳೆ, ಓಕೆ, 2 ಚಮಚ ತೊಗರಿಬೇಳೆ ನೆನೆಸೋದು ಸಾಕು. ಸಾಕಲ್ಲ? ಸಾಕು ಸರ್. ಇದನ್ನು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಮಜ್ಜಿಗೆ ಹುಳಿ ಗಟ್ಟಿ ಆಗುತ್ತೆ. ಗಟ್ಟಿಯಾಗುತ್ತೆ, ಬಾಯಿ ಬಾಯಿಗೆ ಸಿಗ್ತಾ ಇರುತ್ತೆ. ಚೂರು ಅರ್ಶಿನ ಹಾಕಿದೀವಿ, ಇದಕ್ಕೊಂದು ಸ್ವಲ್ಪ ಸರ್ ಅಷ್ಟನಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಮಸಾಲಾ ಪುಡಿಗಳನ್ನ ನಾವು ಉಪಯೋಗಿಸ್ತಾ ಇದೀವಿ. ಅದರೊಳಗೂ ರವಿ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ. ಸರ್, ಜೀರಿಗೆ ಹಾಕಿ ಸರ್. ಇದಕ್ಕೆ ಜೀರಿಗೆ ಮೆಂತಿ ಇದು ಮೇಯ್ನು ಅಲ್ವಾ? ಹೌದು. ಕೆಲವರು ಓಮ್ ಹಾಕ್ತಾರೆ, ಓಂಕಾಳು. ಓಂಕಾಳು ಹಾಕೋದಕ್ಕಿಂತ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್, ಫ್ಲೇವರು. ಹೌದು ಸರ್, ಇಂಗು ಹಾಕಿ ಸರ್. ಇಂಗು, ಕಾಯಿ ತುರಿ. ಆಫ್ ಮಾಡ್ಕೊಳ್ಳಿ ಇದನ್ನ ಫಸ್ಟು. ಆಫ್ ಮಾಡಿ ಸರ್. ಹಿಂಗಾಕಾಯ್ತು, ಕಾಯಿ ತುರಿನ ಈಗ? ಹೌದು ಸರ್. ಓಕೆ, ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್. ಸರ್, ಒಂದು 4 ಕಾಳು ಧನಿಯಾ. ಇದಕ್ಕೆ ಸರ್? ಹಾಂ. ಓಕೆ, ಇದು ಅಯ್ಯಂಗಾರ್ ಸ್ಪೆಷಲ್ಲು. ಘಮಕ್ಕೆ ಸರ್. ಬೇರೆಯವ್ರು ಧನಿಯಾ ಹಾಕಲ್ಲ, ಇವರೇ ಧನಿಯಾ ಹಾಕೋದು, ಅದೇ ಅಯ್ಯಂಗಾರ್ ಸ್ಪೆಷಲ್ಲು. ಓಕೆ ಸರ್, ನಂತರ ಸಾಕು ಸರ್. ಇದು ಆರದ ಮೇಲೆ ಓಕೆ ನಾವು ಇದು ಮಿಕ್ಸಿಗೆ ಹಾಕೋಣ. ಓ, ರುಬ್ಬೇಕಾ ಇದನ್ನ? ಇಷ್ಟು ರುಬ್ಕೋಬೇಕಾ? ಹೌದು ಸರ್. ಓಕೆ, ಆಫ್ ಮಾಡ್ಬಿಡಿ ಅಂದರೆ ಫಸ್ಟು.
ಆಫ್ ಮಾಡ್ಬಿಡಿ. ಒಂದು ವಿಜಲ್ ಕೂಗಿಸ್ಕೊಂಡಿದೀವಿ. ಇದರೊಳಗೆ ಪಾಲಕ್ ಸೊಪ್ಪು ಮತ್ತು ದಂಟಿನ ಸೊಪ್ಪು, ಸ್ವಲ್ಪ ಅರಶಿನ, ಚೂರು ಉಪ್ಪು ಹಾಕಿದ್ದೀವಿ. ಸರ್ ರುಬ್ಸಿರೋವಂಥ ಮಸಾಲೆ ಓಕೆ ನೈಸ್ ಆಗಿರಬೇಕು. ಓಕೆ, ನಾವೇನು ಈ ಜೀರಿಗೆ ಎಲ್ಲ ಹಾಕ್ತೀವಿ. ಹೌದು. ರುಬ್ಸೋವಾಗಲೇ ಹಸಿ ಶುಂಠಿನೂ ಹಾಕಿದ್ದೀನಿ. ಓಕೆ ಸರ್. ಕಾಣೋದಿಲ್ಲ ನೋಡಿ, ಆ ಸೊಪ್ಪು ಹಾಕಿರೋದು ಹೌದು ಸರ್. ಎಲ್ಲ ಬೆಂದೋಗಿದೆ. ಎಷ್ಟಿಷ್ಟೊಂದು ಹಾಕಿದ್ವಿ, ಹಾಕ್ಬೇಕಾದ್ರೆ ಇಷ್ಟಿಷ್ಟು ಸೊಪ್ಪು ಕಾಣ್ತಾ ಇತ್ತು. ಒಂದೊಂದು ಬೌಲ್ ತುಂಬ ಹಾಕಿದ್ವಿ, ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಇಲ್ವೇ ಇಲ್ಲ ಸರ್. ಮೊಸರು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಮೊಸರನ್ನ ಹಾಕಿ ಕುದಿಸುವಂತಹ ಮಜ್ಜಿಗೆ ಹುಳಿ. ಮಜ್ಜಿಗೆ ಹುಳಿ ಇದು. ಓಹೋ ಹೋ. ಸ್ವಲ್ಪ ಉಪ್ಪು ಸರ್. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದ್ಮೇಲೆ ಓಕೆ, ಸ್ವಲ್ಪ ಸಾಸಿವೆ ಹಾಕೋಬೋದು ಸರ್. ಹಾಕಿ ಸರ್. ಜೀರಿಗೆ, ಓಕೆ, ಚೂರು ಹಿಂಗು ಹಾಕಿದ್ದೀವಿ. ಹಾಕೊಳ್ಳಿ ಸರ್. ಹೇಳಿದಿರಲ್ಲ ಸರ್ ಹಿಂಗು, ಹೌದೌದು, ನಾವಿದ್ರು ಚೆನ್ನಾಗಿ ಜಿಂಗ್ ಹಾಕ್ತೀವಿ ಅಂತ. ಹೌದು. ಒಂದೆರಡು ಒಣಮೆಣಸಿನ್ಕಾಯಿ, ಓಕೆ, ಒಂದೆರಡು ಕರಿಬೇವಿನ ಸೊಪ್ಪು ಹಾಕಿ ಸರ್. ಒಗ್ಗರಣೆ ಹಾಕೋಣ. ಒಗ್ಗರಣೆನ ಹಾಕಿ ಸರ್. ಓಕೆ, ಒಗ್ಗರಣೆ ಡಬ್ಬಿಗೆ ಒಗ್ಗರಣೆ. ಹೌದು ಸರ್. ಆಫ್ ಮಾಡೋಣ. ಆಗಿದೆ ಸರ್, ಆಫ್ ಮಾಡ್ಬೋದು. ಓಕೆ ಸರ್ ಮಜ್ಜಿಗೆ ಹುಳಿ ಹಾಕಿ ಸರ್. ದಯವಿಟ್ಟು ರುಚಿ ನೋಡಿ. ಖಂಡಿತವಾಗ್ಲೂ ಸರ್, ಹೇಳಿ ಸರ್. ಖಂಡಿತವಾಗ್ಲೂ. ಪಾಲಕ್ ಮತ್ತು ದಂಟಿನ ಸೊಪ್ಪಿನ ಮಜ್ಜಿಗೆ ಹುಳಿ. ಮಜ್ಜಿಗೆ ಹುಳಿ. ದಂಟಿನ ಸೊಪ್ಪು ಪಾಲಕ್ ಸೊಪ್ಪನ್ನು ಹಾಕಿ ಮಾಡಿದ್ದಾರೆ. ಬದನೆಕಾಯಿ ಹಾಕೊಂಡು ಮಾಡ್ಕೊಳ್ತಾರೆ, ಸೋರೆಕಾಯಿ ಹಾಕ್ತಾರೆ, ಬೂದ್ ಗುಂಬಳಕಾಯಿ ಹಾಕ್ತಾರೆ, ಸೀಮೆ ಆದ್ರೆ ಬದನೆಕಾಯಿ. ಸೀಮೆ ಬದನೆಕಾಯಿ ಹಾಕ್ತಾರೆ. ನಾವಿಲ್ಲಿ ಹಾಕಿರೋದು ದಂಟಿನ ಮತ್ತು ಪಾಲಕ್ ಸೊಪ್ಪನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಅಯ್ಯಂಗಾರ್ ಸ್ಪೆಷಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ರಂಗನಾಥ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಜ್ಜಿಗೆ ಹುಳಿ ಮಾಡ್ಕೊಳ್ಳಿ. ಪಾಲಕ್ ಮಜ್ಜಿಗೆ ಹುಳಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮೆಂತ್ಯ, ಹಸಿ ಮೆಣಸಿನಕಾಯಿ, ನೆನೆಸಿದ ಕಡಲೆಬೇಳೆ, ತೊಗರಿಬೇಳೆ, ಅರಿಶಿನ, ಜೀರಿಗೆ, ಇಂಗು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಹಾಕಿ ಹುರಿದು ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ನೀರು, ಉಪ್ಪು, ಅರಿಶಿನ ಹಾಕಿ ಒಂದು ವಿಷಲ್ ಕೂಗಿಸಿ. ನಂತರ ರುಬ್ಬಿದ ಮಸಾಲ, ಮೊಸರು, ಉಪ್ಪು, ತಯಾರಿಸಿಕೊಂಡ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ಪಾಲಕ್ ಮಜ್ಜಿಗೆ ಹುಳಿ ಸವಿಯಲು ಸಿದ್ಧ. ಓಕೆ, ಬಿಳಿ ಅನ್ನಕ್ಕೆ ಮೊಸರು ಹುಳಿ, ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪಿನ ಮಜ್ಜಿಗೆ ಹುಳಿ. ತುಪ್ಪ ಹಾಕೋಣ ಸರ್. ತುಪ್ಪ ತೊಗೊಳ್ಳಿ ಸರ್. ಅಲ್ಲಿದೆ, ಹಾಕೋದೇನಿದೆ, ಆ ಕಡೆದು ಚೆನ್ನಾಗಿರುತ್ತೆ ಸರ್. ತುಪ್ಪ ಹಾಕೊಂಡ್ರೆ ಹಾಕೋಣ ಬಿಡಿ ಸರ್. ಬಿಸಿ ಬಿಸಿ ಅನ್ನ ಹಾಕೋಣ ಅಂತೀರಾ? ಹಾಕೊಳ್ಳಿ ಸರ್. ಅನ್ನಕ್ಕೆ ಹಾಕೋಣ, ಸಾರಿಗೆ ಹಾಕೋಣ ಸ್ವಲ್ಪ ಮೇಲ್ಗಡೆ? ಬೇಡ, ಅನ್ನಕ್ಕೆ ಹಾಕೊಳ್ಳಿ ಸರ್. ಎಲ್ಲ ಹಾಕೋಣ ತಳಿ ಸರ್. ಕೃಷ್ಣ ತುಪ್ಪ ಹಾಕ್ಕೊಂಡು ತಿಂದ್ರೇ ಮಜಾ ಸರ್ ಅದು. ಮಜಾ ಸರ್. ಓಕೆ ಓಕೆ, ಹಾಕಿದೀವಿ ನೋಡಿ, ಪೂರ್ತಿ ಆಗೋಯ್ತು. ಅನ್ನಕ್ಕೆ ಏನು ಹಾಕೊಳ್ಳೋದು ನೋಡಿ, ಆ ಕೃಷ್ಣ ತುಪ್ಪ ಹಾಕಿದ ತಕ್ಷಣ ಮೆಲ್ಟ್ ಆಗೋಯ್ತು. ಮೆಲ್ಟ್ ಆಗಿ ಅದರ ಪರಿಮಳ ಎಲ್ಲ ಮಜ್ಜಿಗೆ ಹುಳಿ ಸೇರಿದೆ. ಎಸ್, ಬಿಸಿ. ಥ್ಯಾಂಕ್ ಯು ಸರ್. ಅದ್ಭುತವಾಗಿದೆ ಸರ್. ನೀವು ಲೊಟ್ಟೆ ಹೊಡೆದ್ಬಿಟ್ರಿ ಸರ್. ಅದು ಅದ್ಭುತ ಅನ್ನೋದು ನಿಮ್ಮ ಇದೇ ಹೇಳ್ಬಿಡ್ತದೆ. ಓಹೋ, ಯಾಕಂದರೆ ನಮಗೆ ಅದು ಬಾಯಿಗೆ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಖಂಡಿತ ಸರ್. ಅಯ್ಯೋ, ನಿಮ್ಮ ಎಕ್ಸ್ಪ್ರೆಷನ್ನಲ್ಲೂ ಗೊತ್ತಾಗ್ಬಿಡುತ್ತೆ ಸರ್. ಒಳ್ಳೆ ಮಜ್ಜಿಗೆ ಹುಳಿ ರೀ, ಮಾಡ್ಕೊಳ್ರಿ ಇವತ್ತೆ ಸೋಮವಾರ ದಿನ. ಇವಾಗ ಮಾಡಿರಿ, ಇನ್ನೂ 1.5 ಮಾಡಿರಿ ಇವಾಗ ರೀ. ಸಖತ್ತಾಗಿದೆ ರೀ, ತುಂಬ ಅದ್ಭುತವಾಗಿದೆ. ಇದೇ ಸಿಸ್ಟಮಲ್ಲಿ ಮಾಡ್ಕೊಳ್ಳಿ, ಇದೇ ಥರ ತುಪ್ಪ ಹಾಕ್ಕೊಳ್ಳಿ, ಇದೇ ಥರ ತಿನ್ನಿ. ಥ್ಯಾಂಕ್ ಯು ಸರ್. ಬೇಗ ಫಟಾಫಟ ಅದೇನು ಮಾಡ್ತೀರಾ ಮಾಡ್ಕೊಂಬನ್ನಿ. ಶಿರಾನ ಮಾಡೋಣ ಸರ್. ಮಾಡ್ಕೊಂಬನ್ನಿ ರೆಡಿ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಗುರೂಜಿ ಅವರು, ಬರ್ತಾ ಇದ್ದಾರೆ. ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಏನು ಹೇಳ್ಕೊಡ್ತಾರೋ ಗೊತ್ತಿಲ್ಲ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ ಮುರಳಿಯವರೇ. ನಮಸ್ಕಾರ ಗುರುಜಿ. ಗುರುಜಿ ಏನು ಮಾಡ್ತಾ ಇದ್ದಾರೆ ಗುರುಜಿ ಇವತ್ತು? ಗಣಪತಿ ಹಬ್ಬ ಏನು ಶುರು ಆಯಿತು. ಹೌದು ಗುರುಜಿ. ಹಾಗಾಗಿ ಪ್ರಸಾದ ಮಾಡಬೇಕು, ಅದು ಬಂದವರಿಗೆಲ್ಲ ಹಂಚಬೇಕು. ಓಹೋ, ಹೀಗಾಗ್ಬಿಟ್ಟು ಆದ್ರೂ ಗುರುಜಿ ಗಣಪತಿಗೂ ಸಹ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ತಿನ್ಸಲ್ಲ ನಾವು. ಅವನನ್ನು ಸಣ್ಣ ಮಾಡೋಣ. ಅವನು ಸಣ್ಣ ಮಾಡೋಣ, ಗಣಪತಿಗೂ ಕೂಡ ಆರೋಗ್ಯ ಕೊಡೋಣ, ಆರೋಗ್ಯದ ಅಡುಗೆ ಹೇಳ್ಕೊಡೋಣ. ಹೌದು. ಏನು ಮಾಡ್ತಾ ಇದ್ದೀರಾ ಗುರುಜಿ ನೀವು? ಕಾಬೂಲ್ ಕಡಲೆ,
ಉಸ್ಲಿ. ಕಾಬೂಲ್ ಕಡಲೆ ಉಸ್ಲಿ ಮಾಡಬೇಕಂದ್ರೆ ಒಗ್ಗರಣೆ ಹಾಕ್ಲೇಬೇಕು, ಎಣ್ಣೆ ಹಾಕ್ಲೇಬೇಕು, ಸಾಸಿವೆ ಅದರಲ್ಲಿ ಸಿಡಿಲೇಬೇಕು, ಸಿಡಿದಾದ್ಮೇಲೆ ಮಾಡಬೇಕು ಅನ್ನೋದೆಲ್ಲ ಹಳೆ ಕತೆ. ನಮ್ಮ ಗುರೂಜಿಯವರ ಹೊಸ ಕತೆ. ಇವೆಲ್ಲ ಏನೂ ಬೇಕಾಗಿಲ್ಲ. ಗಣೇಶನ್ಗೂ ಕೂಡ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಗುರುಜಿ ಏನ್ ತಂದಿದ್ದೀರಾ ಗುರುಜಿ? ಕಡ್ಲೆಕಾಳು ಉಸಲಿ ಬೇಕಾಗುವ ಸಾಮಗ್ರಿಗಳು: ಕಾಬೂಲು ಕಡ್ಲೆಕಾಳು, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಉಪ್ಪು. ಇದಕ್ಕಿಂತ ವಿಶೇಷ ಇವತ್ತೇನಂತ ಹೇಳಿದ್ರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಮಣ್ಣಿನಲ್ಲಿ ಯಾವ ರೀತಿ ಗಣೇಶನ ಮಾಡ್ಕೋಬಹುದು ನಿಮ್ಮ ಮನೇಲಿ ನೀವೇನೇನೆ. ಯಾಕಂದರೆ ಎಲ್ಲೋ ಹೋಗಿ ಯಾರೋ ಮಾಡಿರೋದು ತಂದು ಆ ಪ್ಯಾಸ್ಟ್ ಆಪೆರಿಸ್ನ ಹಾಕಿ ಕೆಮಿಕಲ್ನ ಹಾಕಿ ಪರಿಸರ ಹಾನಿ ಮಾಡೋದಕ್ಕಿಂತ ಇಂಪಾರ್ಟೆಂಟು ನೀವು ನಿಮ್ಮ ಮಕ್ಕಳು ನಿಮ್ಮ ಮನೇಲೇ ಸೇರಿಕೊಂಡು ಶುದ್ಧವಾದ ಮಣ್ಣಿನಲ್ಲಿ ಅದ್ಭುತವಾದ ಗಣಪತಿನ ಮಾಡಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ. ಮುರಳಿಯವರೇ, ಆದ್ದರಿಂದ ನಮ್ಮ ಕಾರ್ಯಕ್ರಮದ ಇವತ್ತು ಕಡಲೆಕಾಳಿನ ಉಸ್ಲಿ ಮಾಡೋದ್ರ ಜೊತೆಗೆ ಗಣೇಶನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಉಸ್ಲಿ ಮಾಡಾದ ತಕ್ಷಣ ಗಣೇಶನ್ ಮಾಡೋದೇನೇನೆ ಈ ಸರಿ ನಮ್ಮಲ್ಲಿ ನಾವೇ ಗಣೇಶ ಮಾಡ್ಕೊಂಡು ಪೂಜೆ ಮಾಡೋದೇನೆ ಅಂತ ಡಿಸೈಡ್ ಮಾಡಿದ್ದೀವಿ. ಮೊದಲು ಕಡಲೆಕಾಯಿ ಬೇಯಿಸ್ಕೊಳ್ಳೋಣ. ಓಕೆ ಓಕೆ ಓಕೆ. ಕಡಲೆಕಾಳನ್ನ ಬರೀ ನೆನೆಸಿಟ್ಟಿದ್ದೀವಿ ಅಷ್ಟೇ. 8 ಅವರ್ ನೆನೆಸ್ಬೇಕು ಮಿನಿಮಮ್. ನೆನೆಸಾದ್ಮೇಲೆ ಏನು ಮಾಡಬೇಕು ಅಂತ ನಾವು ತೋರಿಸ್ತಾ ಇದ್ದೀವಿ. ಆ ನೆನೆಸಿದಾಗಲೇ ಸ್ವಲ್ಪ ಮಜಾ ಬಂದ್ಬಿಟ್ಟಿರ್ತದೆ. ಹೌದಾ, ಸಾಫ್ಟ್ನೆಸ್. ಮುಳುಗೋ ತನಕ ನೀರು ಹಾಕೋಣ. ಓಕೆ. ಎಷ್ಟು ವಿಷಲ್ ಬೇಕಾಗುತ್ತೆ ಗುರುಜಿ ಇದು? 1 ವಿಷಲ್ ಸಾಕು. ಈ ಕುಕ್ಕರ್ನ ಕೂಗೋಕ್ಕಿಂತ ಮೊದಲು ಗುರುಜಿ ಆ ಗಣೇಶನ ಬಗ್ಗೆ ಶುರು ಮಾಡ್ಕೊಳ್ಳೋಣ ಗುರುಜಿ. ನಮ್ಮ ಆಶ್ರಮದಲ್ಲಿ ಪ್ರತಿ ವರ್ಷ ಒಂದು 100-200 ಜನನ ಕರೆಸ್ಬಿಟ್ಟು ಓಕೆ ಮೌಲ್ಡ್ ಅನ್ನು ಉಪಯೋಗಿಸಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮೌಲ್ಡ್ ಇರುತ್ತೆ, ಮೌಲ್ಡ್ ಮಾಡಿದೀವಿ. ಓಕೆ. ಅದರಲ್ಲಿ ಮಣ್ಣನ್ನ ತಿಕ್ಕಿ ಓಕೆ ದೊಡ್ಡ ಗಣೇಶನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕರೆಕ್ಟ್. ಮೌಲ್ಡ್ ಏನೋ ನೀವು ಕೊಟ್ಬಿಡ್ತೀರಾ, ನಮ್ಗೆ ಮೌಲ್ಡ್ ಸಿಗುತ್ತೆ ಗುರುಜಿ. ಅದಕ್ಕೆ ಈ ಸಲ ನಾನು ಏನು ಮಾಡ್ತಾ ಇದ್ದೀನಿ, ಮೌಲ್ಡ್ ಇಲ್ಲದೇನೆ ಪುಟಾಣಿ ಗಣಪತಿನ ನೀವೇ ನಿಮ್ಮ ಕೈಯಾರೆ ಮಾಡ್ಬೋದು. ತುಂಬಾ ಸುಲಭ. ಅದಕ್ಕೆ ಮಣ್ಣು ಸಿಗಬೇಕು. ಆ ಮಣ್ಣು ಎಲ್ಲಿದೆ ತರದ ಗುರುಜಿ? ಒಳ್ಳೆ ಅದಕ್ಕೆ ನಾನೇ ಮಣ್ಣನ್ನ ಫ್ರೀ ಆಗಿ ಕೊಟ್ಬಿಡ್ತೀನಿ. ಅಂದ್ರೆ ಎಲ್ಲರಿಗೂ ಅಲ್ಲ, ಯಾರ್ಯಾರು ಬೇಗ ಬರ್ತಾರೋ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಾನು ಫ್ರೀ ಆಗಿ ಕೊಡ್ತೀನಿ. ಓಕೆ. ಅವ್ರ ಮನೆಯಲ್ಲೇ ತಗೊಂಡೋಗಿ ಮಾಡ್ಕೊಳ್ಳಿ. ಹಂಗಂತೆ ಮಾಡಿ ತೋರಿಸಿ ಗುರುಜಿ. ಎಸ್. ಓಹೋ ವೆರಿ ಗುಡ್. ಸೊ ಈ ಥರ ಜೇಡಿ ಮಣ್ಣನ್ನು ಹದ ಮಾಡಿಕೊಂಡು ತಂದಿರ್ತೀವಿ. ಓಕೆ ಗುರುಜಿ. ಸೊ ಇದರಲ್ಲಿ ಮೊದಲು ಒಂದು ಉಂಡೆ ಮಾಡ್ಕೊಳ್ಳೋಣ. ಗುರುಜಿ ಗಣೇಶ ತಾನೇ ಮಾಡ್ತಾ ಇದೀವಿ ನಾವು. ನೀವು ಉಂಡೆ ಮಾಡ್ಕೊಳ್ಳೋದು ತೆಗೆದ ತಕ್ಷಣ ನಮಗೆ ಪಟ್ಟಣ ಬೇರೆ ಎಲ್ಲ ಹೊಟ್ಟೋಗ್ಬಿಡ್ತೀವಿ. ನಾವು ಗಣೇಶ ತಾನೇ ಮಾಡ್ತಾ ಇದೀವಿ. 100% ಗ್ಯಾರಂಟಿ ಬಿಡಿ. ಓಕೆ. ಗಣೇಶ ಮಾಡೋದು ತುಂಬ ಈಸಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ. ದಯವಿಟ್ಟು ಮಲ್ಲಿರೋಲ್ಲ ಸಹಕಾರ ಮಾಡಿ ಮಕ್ಕಳಿಗೆ. ಮನೆಯಲ್ಲೇ ಜೇಡಿ ಮಣ್ಣನ್ನ ತಂದು ಗಣೇಶನ್ನ ಮಾಡಿದ್ರೆ ಪರಿಸರಕ್ಕೂ ಕೂಡ ಒಳ್ಳೆಯದು, ಜೊತೆಗೆ ಮಕ್ಕಳಿಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆದರೆ ಮನೆಯವರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಬೇಸಿಕಲಿ ಒಂದು 8 ಉಂಡೆಗಳನ್ನ ಮಾಡ್ಕೊಳ್ಳೋಣ. ಓಕೆ ಗುರುಜಿ. ಯಾತಕ್ಕೆ ಅಂತ ನಾನು ಹೇಳ್ಬಿಡ್ತೀನಿ. ಓಕೆ ಓಕೆ ಓಕೆ. 2 ದೊಡ್ಡ ಉಂಡೆ. ಓಕೆ ಗುರುಜಿ. 2 ಅದಕ್ಕಿಂತ ಅರ್ಧ ಭಾಗದಷ್ಟು 30% ಇದ್ರೆ ಸಾಕು. ಓಕೆ. ಅದಕ್ಕಿಂತ ಸಣ್ಣದು 2, ಅದಕ್ಕಿಂತ ಸಣ್ಣದು 2. ಇನ್ನು ಸಣ್ಣ ಬೇಕು, ಅದ ನಾವು ಮಾಡ್ಕೊಳ್ಳೋಣ. ಇದು ಗಣೇಶ ಮಾಡಕ್ಕೆ ಮಾಡಿರುವಂತ ಜೇಡಿ ಮಣ್ಣಿನ ಉಂಡೆ, ಬೇರೆ ಯಾವುದೋ ಉಂಡೆ ಅಂತ ಕನ್ಫ್ಯೂಸ್ ಆಗಬೇಡಿ. ಓಕೆ ಗುರುಜಿ. ಮೊದಲು ಒಂದು ಉಂಡೆಯನ್ನು ತಗೊಳ್ಳೋದು. ಓಕೆ ಗುರುಜಿ. ಅದನ್ನ ಪ್ರೆಸ್ ಮಾಡೋದು. ಓಕೆ. ಇದು ದಿಸ್ ಬಿಕಮ್ಸ್ ದ ಬೇಸ್. ಓಕೆ. ಗಣಪತಿಗೆ ಬೇಸ್ ಆಯಿತು. ಈಗ ಇನ್ನೊಂದು ಉಂಡೆ ತಗೊಳ್ಳೋದು. ಓಕೆ ಗುರುಜಿ. ಅದನ್ನು ರೌಂಡ್ ಮಾಡಿಕೊಂಡು ಒಂದು ಹೆಚ್ಚು ಕಮ್ಮಿ ಹಿಂಭಾಗಕ್ಕೆ ನೇರಕ್ಕೆ ಬರೋ ಹಾಗೆ ಓಕೆ ಅದಿಟ್ಟು ಈ ಥರ ಸ್ವಲ್ಪ ಈ ಥರ ಇದು ಮೂವ್ ಮಾಡಬೇಕು. ಆಗ ಅದು ಫ್ಯೂಸ್ ಆಗುತ್ತೆ. ಓಕೆ. ಸೊ ಅದನ್ನ ಕೈಗೆ ಎತ್ಕೊಳ್ಳಿ. ಕೈಗೆ ಎತ್ಕೊಂಡು ಈ ಥರ ಸಮ ಮಾಡಿ. ಓಕೆ ಓಕೆ. ಹಿಂದ್ಗಡೆ ಸ್ಟ್ಯಾಂಡ್ ಅದಕ್ಕೆ ಬೈಂಡಿಂಗ್ ಆಗುತ್ತೆ, ಸ್ಟ್ರೆಂತ್ ಬರುತ್ತೆ. ಓಕೆ ಗುರುಜಿ. ಈಗ ನೆಕ್ಸ್ಟ್ ಕಾಲ್ ಮಾಡಬೇಕು. ಒಂದು ಸಾಕ ಗುರುಜಿ? ಇನ್ನೊಂದು ಸಾಕು ಸಾಕಲ್ಲ? ಇನ್ನೆರಡು ಇದಕ್ಕಿಂತ 30% ಅಷ್ಟು ಮಾಡಿದ್ವಲ್ಲ, ಅದು ತಗೊಳ್ಳೋದು, ಉದ್ದಕ್ಕೆ ಮಾಡ್ಕೊಳ್ಳೋದು. ಓಕೆ. ಇದು ಉದ್ದ ಆಯಿತು ಅಂದರೆ ಆಮೇಲೆ ಕಮ್ಮಿ ಮಾಡ್ಕೊಳ್ಳೋಣ. ಇದು ಕಾಲಿನ ಭಾಗ ಆಗುತ್ತೆ. ಈ ಭಾಗಕ್ಕೆ ಇದನ್ನ ಅಂಟಿಸ್ಕೊಳ್ಳಿ. ಓಕೆ. ಇದನ್ನ ಸ್ವಲ್ಪ ಬೆಂಡ್ ಮಾಡೋದು ಈ ಥರ. ನೆಕ್ಸ್ಟ್ ಈ ಥರ ಮಾಡಿ ಇಲ್ಲಿ ಅಪ್ಪಚ್ಚು ಮಾಡಿ ಪಾದ ಆಯಿತು. ಓಹೋ ವೆರಿ ಗುಡ್ ಗುರುಜಿ. ಅದೇ ಥರ ಇದು ತಗೊಳ್ಳಿ. ಇನ್ನೊಂದು ಉಂಡೆ ಸ್ವಲ್ಪ ಟೇಪರ್ ಆಗಿ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಟೇಪರ್ ಆಗಿ ಮಾಡ್ಕೊಳ್ಳಿ. ಓಕೆ. ಅದನ್ನು ಈ ಕಡೆ ಕಾಲಿಗೆ ಕೂರಿಸ್ಕೊಳ್ಳಿ. ದೆನ್ ಈ ತರಹ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದನ್ನ ಫಿಕ್ಸ್ ಮಾಡಿಕೊಂಡು ಇದಕ್ಕೆ ಪಾದ ಮಾಡಿ. ಓಕೆ. ಬೇಸ್ ಆಯಿತು, ಓಕೆ. ಹೊಟ್ಟೆ ಆಯಿತು, 2 ಕಾಲುಗಳನ್ನ ನಾವು ಮಾಡಾಯಿತು. ಓಕೆ ಗುರುಜಿ. ಈಗ ಕೈ ತೋರಿಸ್ಕೊಂಬೋಣ, ಅಥವಾ ಒಂದು ಜನವಾರ ಮಾಡೋಣ, ಪುಟಾಣಿ ಜನವಾರ, ಅಥವಾ ತಲೆ ಕೂರಿಸ್ಕೊಂಡ್ಬಿಡಿ. ಹೆಂಗಾರ ಸರಿ. ಅಷ್ಟೇ. ಸೊ ಇದು ತಲೆ ಭಾಗ. ಒಂದು 4-5 ಸಲ ಹಿಂಗೆ ಅನ್ನಿ. ಓಕೆ ಗುರುಜಿ. ಕರೆಕ್ಟಾಗಿ ರಿಜಿಡ್ಡಾಗಿ ಅದು ಫ್ಯೂಸ್ ಆಗುತ್ತೆ.
ಎಷ್ಟೋ ಜನಕ್ಕೆ ಜೇಡಿ ಮಣ್ಣು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನಿಜ. ಅದರ ಕೆಲಸನೇ ಬೇರೆ, ಅದು ಕಸಬೇ ಬೇರೆ ಅದರದ್ದು. ಸೊ ಅದು ಮತ್ತೆ ಹಿಂಗೆ ಇಟ್ಕೊಂಡು ಅದನ್ನ ಫ್ಯೂಸ್ ಮಾಡಿ ಕೆಳಗಡೆ ಮೇಲ್ಗಡೆ ಅಂಟ್ಕೊಳತ್ತೆ, ಕ್ಲೀನಾಗಿ ಅಂಟ್ಕೊಳತ್ತದು. ಓಕೆ, ಕಾಲು, ಹೊಟ್ಟೆ, ಗಣೇಶನ ಮುಖ ಇಷ್ಟು ರೆಡಿ ಆಗಿದೆ. ತುಂಬ ಈಸಿ, ಮಕ್ಕಳೆಲ್ಲ ಮಾಡ್ಕೋಬೋದು ಮನೇಲಿ. ಈಗ ನೆಕ್ಸ್ಟ್ ಒಂದು ಪುಟಾಣಿ ಜನವಾರ ಮಾಡೋಣ. ಕ್ರಾಸ್ ಆಗಿ ಹಾಕಿರೋ ಜನವಾರ ಸ್ಟ್ರೈಟಾಗಿ ಕಟ್ಟಿದ್ರೆ ಅವು ಏನು ಬೇಕಾದ್ರೆ ಮಾಡ್ಕೋಬೋದು. ಜನವಾರ ಎಡದಿಂದ ಬಲಕ್ಕೆ ಬರುತ್ತೆ. ಹೌದು ಗುರುಜಿ. ಸೊ ಅದನ್ನ ಹಾಕ್ಕೊಳ್ಳೋದು. ಈಗ 2 ಕೈನ ಕೂರಿಸೋಣ. ಓಹೋ, 2 ಬಾಲ್ ಅದಕ್ಕೆ ಅಂತ ಮಾಡ್ಕೊಂಡಿದ್ದೀವಿ. ಮತ್ತೆ ಅದನ್ನ ಇಟ್ಕೊಳ್ಳೋದು. ಆ ದಪ್ಪ ಎಷ್ಟು ಬೇಕು ಅಂತ ಅಂದಾಜ್ ಮೇಲೆ ನೋಡ್ಕೊಳ್ಳಿ. ಇದನ್ನ ರೈಟ್ ಆ್ಯಂಗಲ್ಗೆ ಬೆಂಡ್ ಮಾಡಿ ಅದೇ ರೀತಿ ಇನ್ನೂ ಒಂದು ಬಾಲ್ನ ಮಾಡ್ಕೊಳ್ಳೋಣ. ಅದನ್ನು ಇವಾಗ ರೈಟ್ ಆ್ಯಂಗಲ್ಗೆ ಬೆಂಡ್ ಮಾಡ್ಕೊಳ್ಳೋಣ. ರೈಟ್ ಆ್ಯಂಗಲ್ ಬೆಂಡ್ ಮಾಡಿಕೊಂಡು ಬಲಗೈನ ಈ ಥರ ಕೂರಿಸ್ಕೊಳ್ಳೋಣ. ಈ ಥರ ಈ ಮಣ್ಣನ್ನು ಸ್ವಲ್ಪ ಹಿಂಗೆ ಸೊಟ್ಟಕ್ಕೆ ಮಾಡಿ ಪ್ರೆಸ್ ಮಾಡೋಣ. ಕೈ ಅಭಯ ಹಸ್ತ, ಅಭಯ ಹಸ್ತ. ಅಭಯ ಹಸ್ತ, ಆಶೀರ್ವಾದ ಮಾಡ್ತಿರುವಂಥ ಹಸ್ತ ಆಯಿತು. ಇವಾಗ ಇನ್ನೊಂದು ಕೈ ಇದೆ, ಎಡಗೈ. ಹೌದು. ಅದನ್ನು ಈ ಕಡೆ ಕೂರಿಸಿ, ಈ ಕಡೆ ಕೂರಿಸ್ಬಿಟ್ಟು ಅದನ್ನು ಆ ಹೊಟ್ಟೆ ಭಾಗಕ್ಕೆ ಪ್ರೆಸ್ ಮಾಡಿ ಕೂರಿಸಿ. ಇದ್ರ ಮೇಲೆ ಒಂದು ಪುಟಾಣಿ ಮೋದಕ ಇಟ್ಕೊಳ್ಳೋಣ. ಓಹೋ ಹೋ, ಎಣ್ಣೆ ಬೆಣ್ಣೆ ಇಲ್ಲದ ಮೋದಕ ಗಣೇಶನ್ಗೆ. ಓಕೆ ಗುರುಜಿ. ಇವಾಗ ಸೊಂಡ್ಲು ಮಾಡಬೇಕು. ಇನ್ನೊಂದು ಬಾಲ್ ತೊಗೊಳ್ಳೋಣ. ಓಕೆ, ಇನ್ನೊಂದು ಬಾಲ್ ಮಾಡ್ಕೊಳ್ಳೋಣ. ಯಾವ ಕಡೆ ಬೇಕಾದ್ರೂ ತಿರುಗಿಸ್ಕೊಳ್ಳಿ. ಎಡಮುರಿ, ಬಲಮುರಿ, ಏನೇನೋ ಹೇಳ್ತಿರಲ್ಲ, ಯಾವ ಥರ ಬೇಕಾದರೂ ಮಾಡ್ಕೊಳ್ಳಿ. ಸ್ಟ್ರೈಟ್ ಬೇಕಾದ್ರೆ ನಿಲ್ಲಿಸ್ಕೋಬೋದು. ನಿಮ್ಮ ಇಷ್ಟ ಆಗಿದೆ ಅಫ್ಕೋರ್ಸ್. ಈಗ ಇದಕ್ಕೆ 2 ಕಿವಿ ಇಟ್ಕೊಂಬೋಣ. ಓಕೆ ಗುರುಜಿ. ಈಗಾಗಲೇ 2 ಬಾಲ್ ಮಾಡ್ಕೊಂಡಿದ್ದೀವಿ. ದಂತ ಇಟ್ಕೊಳ್ಳೋಣ. ಕಿರೀಟ ಇಟ್ಟು ಹಾಕಲ್ಲ ಗುರುಜಿ ನಿಮ್ಮ ಗಣೇಶನಿಗೆ? ಕೂರ್ಸೋಣ. ಹಾಕೋಣ. ಒಂದು ಬಾಲ್ ಮಾಡಿಕೊಂಡು ಅಪ್ಪಚ್ಚಿ ಮಾಡ್ಕೊಳ್ಳೋಣ. ಅದ್ಮೇಲೆ ಇನ್ನೊಂದು ಸಣ್ಣ ಬಾಲ್ ಮಾಡೋಣ. ಇದು ಡಿಫೈನ್ಡಾಗಿ ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತಲ್ಲ, ಸದ್ದ ಮುದ್ದ ಇದ್ರೂ ಮಜ್ವಾಗಿರುತ್ತೆ. ಹೌದು. ಅದರ ಬ್ಯೂಟಿನೇ ಅದು. ತಲೆ ಮೇಲೆ ಕಿರೀಟ ಥರ ಕೂರಿಸ್ಬೋಣ. ಇವಾಗ ಗಣಪತಿ ಇಸ್ ರೆಡಿ. ಜಯ ಗಣೇಶ ನಿನಗೆ ವಂದನೆ, ಸುಪ್ರಭಾತ ನಿನಗೆ ಹೃದಯದರ್ಚನೆ, ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಗಣಪತಿನ ಮಾಡಿ ಕೊಟ್ಟಿದ್ದಾರೆ. ಆದರೆ ಗಣಪತಿ ಆದ ತಕ್ಷಣ ಅದಕ್ಕೆ ಪ್ರಸಾದ ಆಗಬೇಕು. ಆ ಪ್ರಸಾದಕ್ಕೂ ಕೂಡ ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳಿಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪ್ರಸಾದನ ಮಾಡಿಕೊಡ್ತಿದ್ದಾರೆ. ಗುರುಜಿ, ಕುಕ್ಕರ್ ಕೂಗಾಗಿದೆ, ತೆಗೆದುಬೋಣ ಗುರುಜಿ. ರೇಸ್ ಮಾಡೋಣ. ಆಹಾ ಹಾ ಹಾ. ನೀರನ್ನ ಬಸ್ಕೊಂಬೋಣ. ಹಾಂ, ಸೊ ಕರಿಬೇವು ಹಾಕೊಳ್ಳೋಣ. ಓಕೆ ಗುರುಜಿ. ಎಣ್ಣೆ ಇಲ್ಲದೆ ಯಾವ ರೀತಿ ಒಗ್ಗರಣೆ ಹಾಕ್ಕೋಬೋದು, ಯಾವ ರೀತಿ ಕಾಬೂಲ್ ಕಡಲೆಯ ಉಸ್ತಿ ಮಾಡ್ಕೋಬೋದು ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ತೋರಿಸ್ತಾ ಇದ್ದಾರೆ. ವೆರಿ ಸಿಂಪಲ್, ಆದರೂ ಸಹ ಎಣ್ಣೆ ಇಲ್ಲದೇನೂ ಉಸ್ತಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ತಿನ್ಬೋದು. ಗಣೇಶನಿಗೂ ಕೂಡ ನೈವೇದ್ಯ ಇಡ್ಬೋದು. ಬೇಯಿಸ್ಕೊಂಡಿರೋಂಥ ಕಾಬೂಲ್ ಕಡಲೆ 1 ವಿಷಲ್ನ ಕೂಗಿಸ್ಕೊಂಡಿದ್ದೀವಿ, 8 ಅವರ್ ನೆನೆಸ್ಕೊಂಡಿದ್ದೀವಿ. ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋದಲ್ಲ ಗುರುಜಿ? ಮಾಡ್ಬೋದು. ಸೊ ಅದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಹಾಕೋಣ, ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಅದು ಕಲಸಕ್ಕೆಲ್ಲ ಈಸಿ ಇರುತ್ತೆ. ಹೌದು. ಓಕೆ. ಕೊತ್ತಂಬರಿ. ಎಸ್, ಕೊತ್ತಂಬರಿ ಬೇಕಾದ್ರೆ ಲಾಸ್ಟಲ್ಲಿ ಬೇಕಾದ್ರೂ ಹಾಕ್ಬೋದು, ಪರವಾಗಿಲ್ಲ. ಈಗಲೂ ಹಾಕೋಣ. ಕಾಯಿ ತುರಿ. ಏನು ಡಿಫ್ರೆನ್ಸೇ ಕಾಣ್ತಾ ಇಲ್ಲ ನೋಡಿ ನಿಮಗೆ. ಸೇಮು ಯಾವ ರೀತಿ ಉಸ್ಲಿ ಮಾಡ್ಕೊಳ್ತೀವೋ ಅದೇ ಥರನೇ ಕಾಣ್ತಾ ಇದೆ. ಸೊ ಇನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡೋಣ ಗುರುಜಿ. ಕಡೆಯದಾಗಿ ನಿಂಬೆಹಣ್ಣು. ಓಹೋ, ಓಕೆ, ಸಾಕಲ್ಲ ಗುರುಜಿ? ಆಯ್ತಲ್ಲ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಾಂ,
ಕಾಬೂಲ್ ಕಡಲೆ ಉಸ್ಲಿ ಗಣೇಶನ ಪ್ರಸಾದಕ್ಕೋಸ್ಕರ. ಗಣೇಶನ ಪ್ರಸಾದಕ್ಕೋಸ್ಕರ ಕಾಬೂಲ್ ಕಡಲೆ ಉಸ್ತಿನ ಮಾಡಿಕೊಟ್ಟಿದ್ದಾರೆ ಬಾಲಕೃಷ್ಣ ಗುರುಜಿಯವರು. ಎಣ್ಣೆ ಬೆಣ್ಣೆ ಹಾಲು ಮೊಸರು ಏನೂ ಹಾಕಿಲ್ಲ, ಆದರೂ ಕೂಡ ಉಸ್ತಿ ರೆಡಿಯಾಗಿದೆ. ಗಣೇಶಿಗೆ ನೈವೇದ್ಯ ಮಾಡಬೇಕು. ಅದಕ್ಕಿಂತ ಮೊದಲು ಇದು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಕಡ್ಲೆಕಾಳು ಉಸಲಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಕಾಬೂಲು ಕಡ್ಲೆಕಾಳು, ನೀರು ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಕರಿಬೇವು, ಬೇಯಿಸಿದ ಕಾಬೂಲು ಕಡ್ಲೆಕಾಳು, ಹಸಿ ಮೆಣಸಿನಕಾಯಿ ಖಾರದ ಪೇಸ್ಟ್, ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ನಿಂಬೆ ರಸ ಹಾಕಿ ಕಲಸಿದರೆ ಗಣೇಶನಿಗೆ ಪ್ರಿಯವಾದ ಕಡ್ಲೆಕಾಳು ಉಸ್ಲಿ ಸವಿಯಲು ಸಿದ್ಧ. ಓಕೆ, ಯಾವಾಗಲೂ ನಾವು ತಿನ್ನೋದಿದ್ದೇ ಇರುತ್ತೆ. ಅದು ಇವತ್ತು ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದ ವಾರ. ಈ ವಾರ ಫಸ್ಟು ನೈವೇದ್ಯ ನಮ್ಮ ಗಣೇಶನಿಗೆ ಇಟ್ಕೋಣ. ಗುರುಜಿ, ನೈವೇದ್ಯ ಅರ್ಪಣೆ ಆಯಿತು ಗುರುಜಿ. ವಂಡರ್ಫುಲ್. ಗಣೇಶ ತಿನ್ಲಿ, ಬನ್ನಿ ಗುರುಜಿ, ಹೆಂಗಿದೆ ನೋಡ್ಬೋಣ. ಡೊಳ್ಳೆಟ್ಟೆ ಗಣಪಂಗೆ ದೊಡ್ಡೆಲೆನೇ ಇದೆ. ಗುರುಜಿ, ಎಲ್ಲೂ ಕೂಡ ಎಣ್ಣೆ ಹಾಕಿಲ್ಲ, ಎಣ್ಣೆ ಹಾಕ್ತಿರೋದ್ರಿಂದ ಚೆನ್ನಾಗಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಈ ವರ್ಷ ಅಂತೂ ನಮ್ಮ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಗಣೇಶ ಮತ್ತು ಪ್ರಸಾದ ಎರಡೂ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ, ನಾವು ಅಡುಗೆ ಮಾಡಿ ತೋರಿಸ್ತೀವಿ, ಒಂದ್ಸರಿ ರುಚಿ ಮಾಡಿ ಅಂತ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ಸುಮಾ. ಸುಮಾ ಎಲ್ಲಿಂದ ರೀ? ಸುಮಾ ಕುಂಬ್ಳಗೋಡಿಂದ ಸರ್. ಸುಮಾ ಕುಂಬ್ಳಗೋಡಿಂದ ಏನು ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್ ಸರ್. ಯಜಮಾನ್ರು ಏನು ಮಾಡ್ತಾರೆ? ಎಂಫೆಸಿಸ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಸುಮಾ ನೀವೇನು ಮಾಡ್ತೀರಾ? ಮೊಸರು ಗೆಣ್ಣು ಮಾಡ್ತಾ ಇದ್ದೀನಿ ಸರ್. ಏನು ಮೊಸರು ಗೆಣ್ಣು? ಗೆಣ್ಣ? ಹಾಂ. ಏನೇನು ತಂದಿದ್ದೀರಾ ಮಾಡಕ್ಕೆ? ಮೊಸರು ಕೆಣ್ಣು ಬೇಕಾಗುವ ಸಾಮಗ್ರಿಗಳು: ಮೊಸರು, ಅಕ್ಕಿ, ಬೆಲ್ಲ, ಒಣ ಕೊಬ್ಬರಿ ತುರಿ, ಕಡ್ಲೆಕಾಯಿ ಬೀಜ, ಏಲಕ್ಕಿ ಪುಡಿ. ಓಕೆ, ಇಷ್ಟಿದ್ರೆ ಮಾಡ್ಬೋದಾ? ಹಾಂ ಸರ್. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಮೊಸರುಗೆ ಕಾಯಕ್ಕಿಡಕ್ಕೆ ಒಂದು ಬಾಣಲಿ ಬೇಕು ಸರ್. ಮೊಸರನ್ನ ಕಾಯಿಸ್ತೀರಾ? ಏ ಸುಮಾ, ಯಾವ ಊರವ್ರಿ ನೀವು? ಕುಂಬ್ಳಗೋಡು ಸರ್. ಮನೆ ಇರೋದು ಕುಂಬ್ಳಗೋಡೆನಾ? ಹಾಂ, ಮನೆ ಇರೋದು ಕುಂಬ್ಳಗೋಡು. ಅಮ್ಮನ ಮನೆ? ಅಮ್ಮನ ಮನೆ ಇರೋದು ಕುಂಬ್ಳಗೋಡು, ಹಸ್ಬೆಂಡ್ ಮನೆ ಇರೋದು ಶ್ರೀನಗರ್. ಏನಿದೆ ಹೆಸರು? ಮೊಸರು ಗೆಣ್ಣು. ಮೊಸರು ಹಾಕ್ಬಿಟ್ಟು ಹಾಕ್ರಿ. ಗಿಣ್ಣೋ ಗೆಣ್ಣೋ? ಗೆಣ್ಣು ಸರ್. ಮೊಸರ ಇದು? ಹಾಂ, ಮೊಸರು. ಎಷ್ಟು ಜನ ಮಕ್ಕಳು ಸುಮಾಗೆ? ಒಬ್ಬನೇ ಮಗ. ಏನು ಮಾಡ್ತಾನೆ? ಇವಾಗ 2 ಇಯರ್ಸ್ ಸರ್. ಓಕೆ, ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ 3 ಇಯರ್ಸ್. ಓಕೆ ಸರ್, ಈ ಕಡೆ ಒಂದು ಪ್ಯಾನ್ ಬೇಕು. ಏನಕ್ಕೆ ಬೇಕು? ಅಕ್ಕಿ ಹುರ್ಕೊಂಡು ಪುಡಿ ಮಾಡ್ಕೊತೀನಿ. ಇದು ಏನು ಆಗಲ್ವಾ? ಇಲ್ಲ ಸರ್, ಅದು ಕಾಯಬೇಕು ಚೆನ್ನಾಗಿ, ಸ್ವಲ್ಪ ಕಾಯಿ ಕುದಿ ಬರಬೇಕು. ವೆಜ್ಜಾ ನಾನ್ ವೆಜ್ ಅಮ್ಮಲ್ಲಿ? ನಾನ್ ವೆಜ್. ಆದರೂ ಈ ಮೊಸರು ಹಾಕಿ ಗೆಣ್ಣು ಹಾಲಲ್ಲೂ ಮಾಡ್ಬೋದು ಸರ್. ಹಸು ಹಾಲು ಹೊಸದಾಗಿ ಹಸು ಕರು ಹಾಕಿದಾಗ ಹಾಲು ಬಂದಿರತ್ತಲ್ಲ, ಅದರಲ್ಲೂ ಮಾಡ್ಬೋದು. ಅದು ನಾವು ಕೇಳಿದೀವಿ. ಈ ತರ ಮೊಸರು ಹಾಕಿ ಕೇಳಿ, ಅದು ಸಬ್ಸ್ಟಿಟ್ಯೂಟ್ ಆಗಿ ಮೊಸರು. ಹೌದಾ? ಓಕೆ, ನೋ ಪ್ರಾಬ್ಲಮ್. ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಇದೇನು ತಿರ್ಗಿಸ್ಬೇಕಾ, ತಿರ್ಗಿಸೋದು ಬೇಡವಾ? ತಿರುಗಿಸೋದೇನು ಬೇಡ ಸರ್, ಅದು ಸ್ವಲ್ಪ ಕುದಿ ಬರಲಿ. ಓಕೆ, ಅಷ್ಟರಲ್ಲಿ ಅಕ್ಕಿನ ಹುರ್ಕೊಂತೀನಿ. ಹುರ್ಕೊಳ್ಳಿ ಮೇಡಮ್, ಹುರ್ಕೊಳ್ಳಿ. ಎಲ್ಲಿರೋದು ಯಜಮಾನ್ರ ಆಫೀಸು? ಎಲೆಕ್ಟ್ರಾನಿಕ್ ಸಿಟಿ ಸರ್. ಇನ್ಫೋಸಿಸ್ಗೆ ಹೋಗ್ತಾರಾ? ಹಾಂ, ಇನ್ಫೋಸಿಸ್ ಹೋಗ್ತಾರೆ. ಸಿಸ್ಟಮ್ ಅಡ್ಮೈನ್ ಆಗ್ಬೇಕು. ಓಕೆ. ಮನೆ ಇರೋದು ಕುಂಬಳಗೋಡೆನಾ? ಅಮ್ಮ ಮನೆ ಇರೋದು ಕುಂಬ್ಳಗೋಡು. ನಿಮ್ಮ ಮನೆ ಇರೋದು ಹೇಳ್ರಿ? ನಮ್ಮ ಮನೆ ಇರೋದು ಶ್ರೀನಗರ್. ಶ್ರೀನಗರ ಅಂತ ಹೇಳ್ರಿ. ನಿಮ್ಮ ಅಮ್ಮನ ಮನೆ ಹೆಸರು ಯಾಕ್ರಿ ಹೇಳ್ತೀರಾ ಇಲ್ಲಿ? ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಯಜಮಾನ್ರು. ಏನು ಯಜಮಾನ್ ಹೆಸರು ಏನು? ಅನಿಲ್ ಕುಮಾರ್. ರೀ ಅನಿಲ್, ಇದೇನ್ರಿ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಿಮ್ಮ ಮನೆ ಏನ್ರಿ ಕುಂಬಳಗೋಡು ಅಂತ ಹೇಳ್ರಿ? ಇದು ಯಾರು ತೋರಿಸ್ಕೊಟ್ಟಿದ್ದು ಸುಮಾ ನಿಮ್ಗೆ ಅಡುಗೆನ? ಅಮ್ಮ ಹೇಳ್ಕೊಟ್ಟಿದ್ದು. ಓಕೆ 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 ಓಕೆ. ಇದನ್ನೇ ಹಾಲು ಹಾಕಿ, ಹಸು ಹಾಲು ಹಾಕಿ ಸೇಮ್ ಇದೇ ತರ ಇವಾಗ ಹೇಗೆ ಮಾಡ್ತಿದ್ದೀನೋ ಇದು ಮಾಡ್ಬೋದು. ಸೀನಾ ಖಾರನಾ? ಸ್ವೀಟ್ ಸರ್, ಸ್ವೀಟ್. ಬೆಲ್ಲ ಯೂಸ್ ಮಾಡ್ತೀನಲ್ಲ. ಯೂಸ್ ಮಾಡ್ತೀರಾ? ಓಕೆ. ಮಾಡ್ತೀನಿ. ಇದು ನಿಮ್ಮನೆ ಸ್ಪೆಷಲ್ಲಾ? ಹಾಂ, ನಮ್ಮನೆ ಸ್ಪೆಷಲ್. ಯಾಕಂದ್ರೆ ನಾನು ನೋಡ್ದಂಗೆ ಇದು ನೋಡ ಬಿಡಿ, ತಿಂದು ನೋಡಿ ಸರ್, ಟೇಸ್ಟ್ ಚೆನ್ನಾಗಿ ಇರ್ಬೋದು. ನಮಗೇನು ಚೆನ್ನಾಗಿಲ್ಲ ಅಂತ ಹೇಳಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಒಂದೊಂದು ಮನೇಲಿ ಒಂದೊಂದು ಶೈಲಿ ಅಡುಗೆಗಳು ಇರ್ತೀರಿ. ಏನು ಚೆನ್ನಾಗಿ ಮಾಡ್ತೀರಾ ನೀವು? ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ನಾನು ಮಾಡೋದು ಉಪ್ಪಿಟ್ಟು ಇಷ್ಟ. ಹ್ಞೂ ಸರ್, ಉಪ್ಪಿಟ್ಟು ಇಷ್ಟ ಅವ್ರಿಗೆ ನಾನು ಮಾಡೋದು. ಉಪೇಂದ್ರ ಮಾಡಿದ್ರಲ್ಲ ಮೊನ್ನೆ, ಅದೇ ಉಪ್ಪಿಟ್ಟಾ? ಇಲ್ಲ, ಅವ್ರಿಗೆ ಬನ್ಸಿ ರವೆ ಹಾಕಿ. ಓಹೋ ಹೋ ಹೋ. ಮನೇಲಿ ಯಾರು ಇದ್ದೀರಿ? ಮನೇಲಿ ಫುಲ್ ಜಾಯಿಂಟ್ ಫ್ಯಾಮಿಲಿ. ಅತ್ತೆ, ಮಾವ, ಓಕೆ, ಓರ್ಗಿತ್ತಿ, ಬಾವ, ಓಕೆ, ಬಾವಂಗೆ 2 ಮಕ್ಕಳು, ನಾನು, ನನ್ನ ಹಸ್ಬೆಂಡು, ನಂದೊಂದು ಮಗು. ಓಕೆ. ಇದಕ್ಕೀಗ ಮೊಸರುಗೆ ತೆಂಗಿನಕಾಯಿ ತುರಿ ಹಾಕ್ತೀನಿ. ಹಾಕ್ತೀರಾ?
ತೆಂಗಿನಕಾಯಿನೋ ಕೊಬ್ಬರಿನ ಇದು? ಕೊಬ್ಬರಿ ಕೊಬ್ಬರಿ ರೀ ಇದ್ರಿ. ಕೊಬ್ಬರಿ ತುರಿ. ಓಕೆ, ಇದು ಕಡಿಮೆ ಮಾಡೋದಾ? ಇಲ್ಲ, ಇನ್ನೊಂದು ಸ್ವಲ್ಪ ಕೆಂಪುಗೆ ಗೋಲ್ಡನ್ ಬ್ರೌನ್ ಕಲರ್ ಆಗಲಿ. ಓಕೆ, ಕುಡಿ. ಕಡಲೆ ಬೀಜ ತಿರ್ಸೋದಾ ಬೇಡವಾ? ಹಾಂ, ತಿರುಗಿಸೋಣ ಸರ್. ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ, ಹುರ್ಕೊಂಡು ಸಿಪ್ಪೆ ಸವಳ್ಕೊಂಡು. ಹಾಕೊಳ್ಳಿ. ಮೊಸರು, ಗಟ್ಟಿ ಮೊಸರು, ಅದನ್ನು ಕುದಿಸ್ತಾ ಇದ್ದೀವಿ. ಅದಕ್ಕೆ ಕೊಬ್ಬರಿನ ಹಾಕಿದ್ದೀವಿ, ಜೊತೆಗೆ ಇದಕ್ಕೆ ಕಡಲೆ ಬೀಜನ ಮಿಕ್ಸ್ ಮಾಡ್ತಾ ಇದ್ದೀವಿ. ಸುಮಾವರ ಮನೆಯ ವಿಶೇಷವಾದಂಥ ಅಡುಗೆ ಇದು. ಗಟ್ಟಿ ಆಗ್ತದೆ, ಪರವಾಗಿಲ್ವಾ? ಹಾಂ, ಗಟ್ಟಿ ಆಗ್ತದೆ. ಸ್ವಲ್ಪ ಸಿಮ್ಮಲ್ಲಿ ಇರಲಿ. ಸಿಮ್ಮಲ್ಲಿ ಪುಡಿ ಇಟ್ಕೊಂಡು ಮಾಡ್ಕೊಳ್ತೀನಿ. ಪುಡಿ ಆಫ್ ಮಾಡಿದ್ದೀನಾ? ಬಿಡಿ. ಸುಮಾ, ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ಮನೇಲಿ ಮಗ ಇದ್ದಾನೆ ಸರ್, ಅವ್ನು ನೋಡ್ಕೊಳ್ಳೋದೇ ಮುಗಿಯುತ್ತೆ. ನಿಮ್ಮ ಒಗ್ಗರಣೆ ಡಬ್ಬಿ ಮಿಸ್ ಮಾಡ್ದಂಗೆ ನೋಡ್ತೀವಿ ನಾನು, ನಮ್ಮ ಡ್ಯಾಡಿ. ಓಕೆ, ಇಬ್ರು. ಏನು ಮಾಡ್ತಾರೆ ನಿಮ್ಮ ಡ್ಯಾಡಿ? ಡ್ಯಾಡಿ ಬಿಸ್ನೆಸ್ ಮಾಡ್ತಾರೆ. ಓಕೆ, ರುಬ್ಕೊಳ್ಳಿ. ಪುಡಿ ಮಾಡ್ಕೊಳ್ತೀರಾ? ಪೌಡರ್ ಮಾಡಬೇಕಾ? ಹಾಂ, ಪೌಡರ್ ಮಾಡ್ಕೊಳ್ತೀನಿ. ತರಿಯಾಗಿ. ಬಿಸಿ ಇದೆ, ಅದು ಬಿಸಿ ಇದೆ. ಅಂದರೆ ಜಾಯಿಂಟ್ ಫ್ಯಾಮಿಲಿ ಆಗಿದ್ದರಿಂದ ಅಡುಗೆ ಮಾಡೋ ಪ್ರಮೇಯ ಕಡಿಮೆನಾ ನಿಮಗೆ? ಹಾಗೇನಿಲ್ಲ ಸರ್, ಮಾಡ್ತೀವಿ. ಓಕೆ, ಅತ್ತೆ ಇದ್ದಾರೆ, ಅತ್ತೆ ಎಲ್ಲ ಅಡುಗೆಗೆ ರೆಡಿ ಮಾಡಿಕೊಟ್ಬಿಟ್ಟು ಮಾಡಕ್ಕೆ ಹೇಳ್ತಾರೆ. ಹಿಂಗೆ ಮಾಡಿ ಅಂತ ಫುಲ್ ಡೈರೆಕ್ಷನ್ ಅವ್ರದೇನಾ? ಏನು ನಿಮ್ಮ ಅತ್ತೆಯವ್ರ ಹೆಸರೇನು? ಗಂಗನರಸಮ್ಮ. ಗಂಗನರಸಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾಂ, ಚೆನ್ನಾಗಿ ಮಾಡ್ತಾರೆ. ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ ಸರ್. ಗಂಗನರಸಮ್ಮನವರೇ, ಒಂದ್ಸರಿ ಬನ್ನಿ, ನಿಮ್ಮ ಕೈ ರುಚಿ ನಮಗೊಂದ್ಸರಿ ತೋರಿಸಿ. ನಿಮ್ಮ ಅತ್ತೆ ಮಾಡೋದೇನು ಇಷ್ಟ ನಿಮಗೆ? ಬಿರಿಯಾನಿ ಇಷ್ಟ ಸರ್. ಏನು ಬಿರಿಯಾನಿ? ನಾನ್ ವೆಜ್ ಮಟನ್ ಬಿರಿಯಾನಿ. ನಾನ್ ವೆಜ್ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಕ್ಕೋಸ್ಕರ ನರಸಮ್ಮನವರೇ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಒಂದ್ಸರಿ ಬನ್ನಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್. ಸರ್, ಇದಾಗಿದೆ. ಈಗ ಇದಕ್ಕೆ ಹಾಕೊಳ್ಳೋಣ. ಹಾಕಿ. ಇದು ಫಸ್ಟು ಅಕ್ಕಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದು ಪುಡಿ ಮಾಡ್ಕೊಂಡಿರುವಂಥದ್ದು. ಹಾಕಿ ಮೇಡಮ್. ನನ್ನ ಮಗನೂ ಕರೆಕ್ಟಾಗಿ ನಿಮ್ಮ ಪ್ರೋಗ್ರಾಮ್ನ ನೋಡ್ತಾನೆ. ಅವನು ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಹೌದಾ ಅಂತ ಹೇಳ್ತಾನೆ ಸರ್. ವೆರಿ ಗುಡ್, ವೆರಿ ಗುಡ್. ಜಾಸ್ತಿ ಹಾಕೊಂಡ್ರೆ ಗಟ್ಟಿ ಆಗ್ಬಿಡುತ್ತಲ್ಲ ಅದು? ಹಾಂ, ಗಟ್ಟಿ ಆಗುತ್ತೆ. ಅದು ಸ್ವಲ್ಪ ಅಕ್ಕಿ ಆಗಿರೋದ್ರಿಂದ ಅಳ್ಬೇಕು ಸರ್. ಇದನ್ನ ಮುಚ್ಚೋಣ ಈಗ. ಮುಚ್ಕೊಂಡೆ ಮೇಡಮ್. ಬೆಲ್ಲ ಹಾಕಲ್ವಾ? ಬೆಲ್ಲ ಆಮೇಲೆ ಇದು ಸ್ವಲ್ಪ ನೀರು ಹಾಕಲ್ವಾ? ನೀರು ಏನು ಹಾಕಲ್ಲ. ನೀರು ಉಪಯೋಗನೇ ಮಾಡಿಲ್ಲ ಇದಕ್ಕೆ ನಾವು. ಇಲ್ಲ, ಬೆಲ್ಲದಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಓಕೆ, ಅದೇ ಒಂದು 10 ಮಿನಿಟ್ಸ್ ಅದು ಹಾಗೆ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ನಮ್ಮ ಅಜ್ಜಿಗಂತೂ ನೀವು ತಿನ್ನೋದು ತುಂಬಾ ಇಷ್ಟ. ಏನ್ ಮಾಡ್ತಾರೆ ನಿಮ್ಮ ಅಜ್ಜಿ? ಇದಾರಾ? ಹಾ, ಇದಾರೆ, ನೋಡ್ತಾ ಇರ್ತಾರೆ. ಎಲ್ಲಿದ್ದಾರೆ ಅವರು? ಕುಂಬಳಗೋಡಲ್ಲ? ಕುಂಬಳಗೋಡಲ್ಲಿ ಮನೇಲಿ ಇದ್ದಾರೆ. ಅವರು ಪ್ರೋಗ್ರಾಮ್ ನೋಡ್ತಾರೆ. ನೋಡ್ತಾ ಹೇಗ್ ತಿಂತಾರಪ್ಪ ಅಂತ. ಅಲ್ಲ ಬಿಡಿ, ನಿಮ್ಮ ಅಜ್ಜಿ ನನ್ನ ನೋಡೋದಕ್ಕಿಂತ ನಿಮ್ಮನ್ನ ನೋಡ್ತಾರಲ್ಲ, ಬಹಳ ಖುಷಿ ಆಗ್ಬಿಡ್ತಾರೆ. ನಮ್ಮ ಮೊಮ್ಮಗಳು ಟಿವಿಲಿ ಬಂದ್ರಲ್ಲ ಅನ್ನೋ ಖುಷಿ ಅವ್ರಿಗಿರುತ್ತೆ. ಹೇಳಿ ಬಂದಿದ್ರೆ ಇವತ್ತು ಟಿವಿಲಿ ಬರ್ತಾ ಇದ್ದೀನಿ ನಾನು ನೋಡಿದ್ವಿ ಅಂತ. ಓಕೆ ಓಕೆ ಓಕೆ, ತೆಗೆದೋಣ. ಹಾ ಸರ್. ಓಹೋ, ಏನ್ರಿ ಗಟ್ಟಿ ಆಗ್ಬಿಟ್ಟಿದೆ? ಹಾ, ಆಗಿದೆ. ಮೊಸರಿನ ಗೆಣ್ಣು ಹಾಕ್ರಿ. ಇದಕ್ಕೆ ಬೆಲ್ಲ ಹಾಕ್ತೀನಿ ಈಗ. ಸ್ಪೂನ್ ತೊಗೊಳ್ಳಿ, ಆರಾಮಾಗಿ ಹಾಕಿ. ಮೊಸರು ಹುಳಿ ಇರುತ್ತೆ, ಅದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಬೇಕಾಗುತ್ತೆ ಸರ್. ಓಕೆ, ಇದು ಯಾವಾಗ ಮಾಡ್ತೀರಾ ನಿಮ್ಮಲ್ಲಿ? ಯಾವಾಗಲಾದರೂ ತಿನ್ನಬೇಕು ಅಂದಾಗ ಹಾಂ, ನಮ್ಮಮ್ಮ ಮಾಡ್ತಾರೆ ಸರ್. ಕುಂಬಳಗೋಡಲ್ಲಮ್ಮ? ಹಾಂ, ಕುಂಬಳಗೋಡ. ನಿಮ್ಮ ಅತ್ತೆ ಮೇಲೆ ಮಾಡಲ್ಲ ಇದು? ನಮ್ಮ ಅತ್ತೆ ನಾನ್ ವೆಜ್. ಮುಚ್ಚಬೇಕಾ ಸ್ವಲ್ಪ ಹೊತ್ತು? ಹಾಂ, ಸ್ವಲ್ಪ ಹೊತ್ತು ಮುಚ್ಕೋಣ ಬಿಡಿ. ರೆಡಿ ಆಗಿದೆಯಾ? ಹಾಂ, ರೆಡಿ ಆಗಿದೆ. ಸಿಹಿ ಎಲ್ಲ ಸಾಕಾ? ಹಾಂ, ಏಲಕ್ಕಿ ಪುಡಿ ಹಾಕ್ತೀನಿ. ಹಾಕ್ಬಿಡ್ರಿ. ಓಕೆ 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 ಓಕೆ. ಸರ್, ಮೊಸರು ಗೆಣ್ಣು ನಿಮಗೋಸ್ಕರ ರೆಡಿ ಆಗಿದೆ. ಮೊಸರು ಗೆಂಡು, ಇದನ್ನು ಫಸ್ಟ್ ಟೈಮ್ ನಾನಂತೂ ಕೇಳ್ತಾ ಇರೋದು, ತಿಂತಾ ಇರೋದು ಇದೇ ಫಸ್ಟೇ. ನಮ್ಮ ಶ್ರೀನಗರದಿಂದ ಬಂದಿದ್ದಾರೆ ಸುಮಾ ಅವರು. ಅದ್ಭುತವಾಗಿರುವಂಥ ಮೊಸರು ಗೆಣ್ಣನ್ನು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಅಕ್ಕಿ ಹಾಕಿ ಚೆನ್ನಾಗಿ ಕೆಂಪಗೆ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಮೊಸರು ಹಾಕಿ ಕುದಿಯಲು ಬಿಡಿ.
ಅದಕ್ಕೆ ಒಣ ಕೊಬ್ಬರಿ ತುರಿ, ಹುರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ, ಹುರಿದು ಪುಡಿ ಮಾಡಿದ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೆ 5 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕಿ ಕಲಸಿದರೆ ಮೊಸರು ಗೆಣ್ಣು ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಸರು ಗಿಣ್ಣನ್ನು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಇದೆ, ಟೇಸ್ಟ್ ಮಾಡಬೇಕು. ನಿಮ್ಮ ಯಜಮಾನಿಗೆ ಮಾಡಿಕೊಟ್ಟಿದ್ದೀರಾ ಸುಮ್ಮ ಇದೀನಿ ನೀವು? ಅವರಿದೆಲ್ಲ ತಿನ್ನಲ್ಲ ಸರ್. ಮತ್ತೆ ನಮ್ಗ ಇವೆಲ್ಲನೂ ಎಲ್ಲಿ ಅವ್ರ ಹೆಸರೇನು? ಅನಿಲ್ ಕುಮಾರ್ ಅಲ್ಲ? ಅನಿಲ್ ಕುಮಾರ್, ಇದೇನ್ರಿ ಇದು? ಚೆನ್ನಾಗಿರ್ತೇನ್ರಿ? ಏನು ತಿನ್ಬೇಕಾ ತಿನ್ಬಾರ್ದು ಹೇಳಿ? ನೋಡಿ, ಅವ್ರು ಒಂದ್ಸರಿನೂ ತಿಂದಿಲ್ವಂತೆ. ನೀವು ಮಾಡೇ ಕೊಟ್ಟಿಲ್ಲ ಅವ್ರಿಗೆ ನೀವು? ಇಲ್ಲ ಸರ್. ವಾ, ನಿಮ್ಮ ಮತ್ತೆ ಮೇಲೆ ಯಾರಿಗೆ ಮಾಡ್ಕೊಟ್ಟಿದ್ದೀರಾ ಇದನ್ನ? ಯಾರಿಗೂ ಇಲ್ಲ ಸರ್. ಚೆನ್ನಾಗಿದೆಯಾ ಸರ್? ಓಹೋ, ಇದನ್ನ ತಿಂದಿದ್ದೀನಿ ನಾನು ಯಾರೋ ತಂಗೊಂಬಂದು ಕೊಟ್ಟಾಗ ಹುಳಿ ಬಂದ್ಬಿಟ್ಟಿದ್ದು. ಅದು ಮೊಸರು ಮಾಡಿದ್ರಿಂದ ಗೊತ್ತಿಲ್ಲ ನನಗೆ. ನನ್ನ ಮಕ್ಕಳು ಹುಳಿ ಬಂದಿಲ್ಲ ತಂದ್ಕೊಟ್ಬಿಟ್ಟಿದ್ದಾರೆ ಅಂತ ತಿಂದಿತ್ತಿಲ್ಲ ನಾನು. ಇದಿರೋದು ಹಿಂಗ? ಹಾಂ, ಸ್ವಲ್ಪ ಹುಳಿ ಬೆಲ್ಲ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ನೀವು ಬೆಲ್ಲ ಜಾಸ್ತಿ ಹಾಕಿದ್ರೆ ಹುಳಿ ಇದ್ದೇ ಇರುತ್ತೆ. ಹಾಂ, ಸ್ವಲ್ಪ ಹುಳಿ ಇರುತ್ತೆ. 2-3 ದಿನ ಇಟ್ಕೊಬೋದು, ಏನು ಕೆಡಲ್ಲ. ಅಯ್ಯೋ, ಇದು ಮಾಡಿದ್ದಾರೆ ನೋಡಿ, ತಿಂದಿದ್ದೀನಿ. ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಳ್ತೀನಿ. ಏನು ನಿಮ್ಮ ಮಗನ ಹೆಸರೇನು? ಅಲೋಕ್. ಅಲೋಕೇನು? ಹಾಯ್ ಮೇಡಮ್. ಹಾಯ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮೊಸರು ಗಿಣ್ಣನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಖಾಲಿ ಮಾಡಬೇಕು. ಜೊತೆಗೆ ಇವರು ಒಳ್ಳೆ ಅದ್ಭುತವಾದ ಅಡುಗೆ ಮಾಡಿದಕ್ಕೋಸ್ಕರ ಇವರಿಗೆ ಸಾಕಷ್ಟು ಬಹುಮಾನಗಳಿದೆ. ರಿಷಿಕೇಶ್ ಬೃಂಗ್ ಏರ್ ಆಯಿಲ್ ಮತ್ತು ಅರ್ಬಲ್ ಶಾಂಪೋದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂಥ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾರೆ. ತೊಳಿ, ನಿಮ್ಮ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಋಷಿಕೇಶ ಬೃಂಗ್ ಆಯಿಲ್ ಮತ್ತು ಅರ್ಬಲ್ ಶಾಂಪೋ ಕೂಡ ಒಳಗಿದೆ, ನಿಮಗೋಸ್ಕರ ಇದು ಮೇಡಮ್. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುಳಿಯಾ ಜ್ಯುವೆಲರ್ಸ್ ಅವರು ಅದ್ಭುತವಾಗಿರೋ ಗಿಫ್ಟ್ ವೋಚರ್ನ ಕೊಡ್ತಾರೆ. 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾರೆ. ಮಣಿಪಾಲ್ ಸೆಂಟರ್, ಡಿಕನ್ಸನ್ ರಸ್ತೆಯಲ್ಲಿ ಮಣಿಪಾಲ್ ಸೆಂಟರ್ ಇದೆ, ಅಲ್ಲಿ ಇವರು ಶೋರೂಮ್ ಇದೆ. ಗೋಣಿಕೊಪ್ಪ, ಮಡಿಕೇರಿ, ಪುತ್ತೂರಲ್ಲೆಲ್ಲ ಇವರು ಶೋರೂಮ್ ಇದೆ. ಒಂದು ಬೆಳ್ಳಿಯ ಗಣೇಶವನ್ನು ಕೊಡ್ತಾರೆ. ಗಣೇಶನ ಹಬ್ಬದ ವಿಶೇಷ ವಾರಗಳ ಶುರುವಾಗಿದೆ ಇವಾಗ. ಇನ್ನೇನು ಗಣೇಶನ ಹಬ್ಬ ಬರುತ್ತೆ, ಬೆಳ್ಳಿಯ ಗಣೇಶ ನಿಮಗೋಸ್ಕರ. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರನ್ನು ಕೊಡ್ತಾ ಇದ್ದಾರೆ. ಬೇಲ್ಪುರಿ ತಿನ್ನಬೇಕು ಅಂದಾಗ ಗಾಡಿ ಬಂದಿರಲ್ಲ, ಆದರೆ ಬೇಲ್ ಬಾರ್ ಮಾತ್ರ ಯಾವಾಗಲೂ ಸಿಗುತ್ತೆ ಅಂತ ಹೇಳಿ ಬೇಲ್ ಬಾರನ್ನು ಕೊಡ್ತಾ ಇದ್ದಾರೆ. ಇದಲ್ಲದೆ ಶ್ರೀಕೃಷ್ಣ ಹಾಲಿನ ಉತ್ಪಾದಕರು, ಹುಬ್ಳಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ತೀರಾ ಪ್ರದೇಶಗಳಲ್ಲಿ, ಕೋಸ್ಟಲ್ ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇವ್ರ ತುಪ್ಪ ಮತ್ತು ಹಾಲಿನ ಉತ್ಪನ್ನಗಳು. ಶ್ರೀಕೃಷ್ಣ ತುಪ್ಪ ಅಂದರೆ ಬೆಣ್ಣೆ ತಿಂತಾ ಇರುವಂಥ ಕೃಷ್ಣನ ಲೋಗೋ ಕೂಡ ಇದೆ. ಇವರು ಹುಬ್ಳಿಲಿ 1986ನೇ ಇಸ್ವಿಯಿಂದ ಸಿಕ್ಕಾಪಟ್ಟೆ ಫೇಮಸ್ಸು. ಇವರು ನಿಮಗೆ ತುಪ್ಪದ ಒಂದು ಗಿಫ್ಟ್ ಟ್ಯಾಂಪರನ್ನು ಕೊಡ್ತಾ ಇದ್ದಾರೆ. ರವಿ ಮಸಾಲದವರು ರವಿ ಮಸಾಲ ಪುಡಿಯನ್ನು ಕೊಡ್ತಾ ಇದ್ದಾರೆ. 1966ನೇ ಇಸ್ವಿಯಿಂದ ಜನಪ್ರಿಯವಾದಂಥ ಮಸಾಲಾ ಪುಡಿಗಳ ತಯಾರಕರು ಇವರು. ಕೊಡುವಂಥ ಮಸಾಲಾ ಪುಡಿಗಳಲ್ಲಿ ಕೃತಕವಾದಂಥ ಬಣ್ಣ ಮತ್ತು ಕೃತಕವಾದಂಥ ಪರಿಮಳ ಎರಡೂ ಇರೋದಿಲ್ಲ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಯೂಸ್ ಮಾಡ್ಕೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗರಣೆ ಡಬ್ಬಿಯ ಭಾಗ 3 ಹಬ್ಬದ ಅಡುಗೆಯ ಸ್ಪೆಷಲ್ ಪುಸ್ತಕನ ನಿಮಗೋಸ್ಕರ ಕೊಡ್ತಾ ಇದ್ದೀವಿ. ಯಾವ್ಯಾವ ಹಬ್ಬಕ್ಕೆ ಏನೇನು ಮಾಡ್ಕೋಬಹುದು ಅಂತೆಲ್ಲ ಇದರೊಳಗಿದೆ. ಇದು ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ, ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟರರ್ಸ್ನ ರಂಗನಾಥ್ ಅವರು ಮತ್ತೆ ಬರ್ತಾ ಇದ್ದಾರೆ. ಮುರಳಿಯವರು ಅದನ್ನ ಕ್ಷೀರನ್ನ ಮಾಡ್ತೀವಿ ಅಂತ ಹೋಗಿದ್ದಾರೆ. ಕ್ಷೀರ ಅಂದ್ರೆ ಹಾಲನ್ನ ಮಾಡ್ಬಿಡ್ತಾರೆ ಏನೋ ಗೊತ್ತಿಲ್ಲ. ತಾಳಿ ನಿಮಿಷ ಕರಿತೀನಿ. ರಂಗನಾಥ್ ಅವರು ನಮಸ್ಕಾರ, ಬನ್ನಿ ಸರ್. ಸರ್ ನಮಸ್ಕಾರ ಸರ್. ಏನೋ ನಡೀತಾ ಇದೆ? ಕ್ಷೀರನ ಅಂದ್ರೆ ಏನು, ಹಾಲನ್ನ? ಹೌದು ಸರ್, ಕ್ಷೀರ ಅಂದ್ರೆ ಹಾಲು. ಕರೆಕ್ಟು. ನಾನು ಆಮೇಲೆ ಜ್ಞಾಪಿಸ್ಕೊಂಡು ಕ್ಷೀರನ ಅಂದ್ಬಿಟ್ಟು ಅವರು ಏನಪ್ಪ ಇದು ಅಂತ ಗೊತ್ತಾಗಲಿಲ್ಲ. ಎಲ್ಲಿ ಮಾಡ್ತಿರೋ ದಿನ? ದೇವಸ್ಥಾನ ಪ್ರಸಾದನ? ಎಲ್ಲ ದೇವಸ್ಥಾನಗಳಲ್ಲೂ ಮಾಡ್ತಾರೆ ಸರ್, ವಿಶೇಷ ಸಂದರ್ಭಗಳಲ್ಲಿ. ಹೌದಾ? ರಥೋತ್ಸವಗಳಾಗುತ್ತೆ, ಕಲ್ಯಾಣೋತ್ಸವ ಆಗುತ್ತೆ. ಹೌದಾ? ಈ ಸಕ್ಕರೆ ಪೊಂಗಲ್ಲು ಆ ಥರ ಪುಳಿಯೋಗರೆ ಎಲ್ಲ ಮಾಡೋ ರೀತಿನೇ ಇದನ್ನು ಕ್ಷೀರನ ಮಾಡ್ತಾರೆ ಸರ್. ಕ್ಷೀರನ ಮಾಡಕ್ಕೆ ಏನೇನು ತಂದಿರಲಿ ಸರ್? ಕ್ಷೀರಾನ್ನ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹಾಲು, ಸಕ್ಕರೆ, ಒಣ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕುಂಕುಮ ಕೇಸರಿ, ಏಲಕ್ಕಿ ಪುಡಿ, ತುಪ್ಪ. ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ? ಸರ್ ನನಗೊಂದು ಕುಕ್ಕರೇ ಕೊಟ್ಬಿಡಿ ಸರ್ ಡೈರೆಕ್ಟಾಗಿ. ಏನ್ ಮಾಡೋದು ಇದಕ್ಕೆ? ಸರ್ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ಸರ್ ಗೋಡಂಬಿ ಹಾಕೋಣ. ಹಾಕಿ ಸರ್. ಬಾದಾಮಿ ಹಾಕಿ ಸರ್. ಸರ್ ಅಕ್ಕಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿ. ಎಷ್ಟು ಅವರ್ ನೆನೆಸಿಟ್ಟಿದ್ದೀರಾ? 1 ಅವರ್ ಸರ್. ಅಕ್ಕಿ ನೆನೆಸಿಡ್ತಾ ಇದೀವಾ? ಹೌದು ಸರ್. ಹಾಲನಕ್ಕೆ? ಹೌದು ಸರ್. ನೆನೆಸಿಡದೆ ಹೋದ್ರೆ ತುಂಬ ಲೇಟ್ ಆಗುತ್ತೆ. ಓಕೆ ಸರ್, ಓಕೆ.
ಓಹೋ ಹೋ, ತುಪ್ಪದಲ್ಲಿ ಹುರ್ಕೊಳ್ತಾ ಇದೀವಲ್ಲ. ಹೌದು ಸರ್. ಬಾದಾಮಿ, ಗೋಡಂಬಿ, ಅಕ್ಕಿ ಮೂರನ್ನೂ ಹೌದು. ಈಗ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ ಸರ್. ಹಾಲು ಹಾಕ್ಲಾ? ಹಾಕ್ಬಿಡಿ ಸರ್, ಹಾಕ್ಬಿಡಿ ಸರ್, ಕಚ್ಕೊಂಡ್ಬಿಡ್ತಾ ಇದೆ, ಹಾಕ್ಬಿಡಿ ಸರ್. ಎಷ್ಟು ಲೀಟ್ರ್ ಬೇಕು ಸರ್ ಹಾಲು? 1 ಲೀಟ್ರ್ ಹಾಕಿದ್ದೀನಿ ಸರ್. 1 ಲೀಟ್ರ್ ಬೇಕಾ ಸರ್? ಕಾಯಿಸಿರುವಂಥ ಹಾಲು. ಅರ್ಧ ಪಾವ್ ಅಕ್ಕಿಗೆ ನಿಮ್ಗೆ ಅಷ್ಟೊಂದು ಹಾಲು ಬೇಕಾ ಸರ್? ಖಂಡಿತ ಸರ್. ನೋಡಿ ಸರ್, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ ಓಕೆ, ಇಲ್ಲ ಇರಲಿ ಸರ್, ಏನೋ ಇರ್ತದೆ ನಿಮ್ದೆಲ್ಲ ಮ್ಯಾಜಿಕ್ಗಳು, ಅಯ್ಯಂಗಾರ ಮ್ಯಾಜಿಕ್ಗಳು ಸುಮ್ಮನೆ. ಓಕೆ ಸರ್, ಕುಂಕುಮ ಕೇಸರಿ ಹಾಕ್ತಾ ಇದ್ದೀನಿ. ಹಾಕಿ ಸರ್, ಹಾಕಿ. ಒಂದು ದಳನೂ ವೇಸ್ಟ್ ಮಾಡೋ ಹಂಗಿಲ್ಲ ಸರ್. ಇದು ಏನಕ್ಕೆ ಸರ್ ವೇಸ್ಟ್ ಮಾಡ್ತೀರಾ? ಗ್ರಾಮ್ ಲೆಕ್ಕದಲ್ಲಿ 1 ಗ್ರಾಮ್ 2 ಗ್ರಾಮ್ ಲೆಕ್ಕದಲ್ಲಿ ಕಾಸು ಕೊಡ್ತೀವಿ ಸರ್ ಅದಕ್ಕೆ. ಹೌದು ಸರ್. ಅದಕ್ಕೆ ಯಾವುದನ್ನು ವೇಸ್ಟ್ ಮಾಡಂಗಿಲ್ಲ, ಯಾವುದು ಫ್ರೀ ಆಗಿ ಬರಲ್ಲ ಸರ್. ಬರಲ್ಲ ಸರ್. ಯಾರು ಫ್ರೀ ಆಗಿ ಏನು ಕೊಡ್ತಾರೆ ಸರ್? ಖಂಡಿತ ಇಲ್ಲ ಸರ್. ಸರ್, ಈಗ ಮುಚ್ಚಿಬಿಡೋಣ. ಎಷ್ಟು ವಿಷಲ್ ಕುಗ್ಬೇಕಾಗುತ್ತೆ ಸರ್? ಸರ್, 2 ವಿಷಲ್. ಸಕ್ಕರೆ ಹಾಕಲ್ವಾ? ಸಕ್ಕರೆ ಈಗ ಬೇಡ ಸರ್, ಬೇಯಬೇಕು. ಬೇಯಬೇಕಾ? ಫಸ್ಟ್ ಅಕ್ಕಿ ಆಗ್ಬಿಡ್ಬೇಕಂತೀರಾ? ಹೌದು ಸರ್, 2-3 ವಿಷಲ್ ಕೂಗ್ಲಿ ಸರ್. ಓಕೆ. ಓಹೋ, ಗಟ್ಟಿಯಾಗಿದೆ ಸರ್, ಪರವಾಗಿಲ್ಲ. ಆಗುತ್ತೆ ಸರ್. ಗಟ್ಟಿಯಾಗಿದೆ, ನಾನು ಗಟ್ಟಿ ಆಗಲ್ಲ ಅಂದ್ಕೊಂಡಿದ್ದೆ. ಓಹೋ, ಓಕೆ 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 ಓಕೆ. ಇನ್ನೂ ಗಟ್ಟಿಯಾಗುತ್ತೆ ಸರ್. ಹೌದಾ? ಇನ್ನೂ ಇದು ನಾವು ಕುಕ್ಕರ್ ನಾನು ಹಾಕ್ಬೇಕಾದ್ರೆ ಅನ್ಕೊಂಡೆ ಏನಪ್ಪ ಇಷ್ಟೇ ಅಕ್ಕಿಗೆ 1 ಲೀಟರ್ ಹಾಲು ಆಗ್ತಾ ಇದ್ದಾರೆ ಅಯ್ಯಂಗಾರು ಅನ್ಕೊಂಡು. ಇದು ವಾಸ್ತವವಾಗಿ ಇನ್ನೂ ನಾವು ಕುದಿಸ್ತಾ ಇರ್ತೀವಿ. ಓಕೆ. ಕ್ಷೀರಾನ್ನ ರೆಡಿ ಆಗ್ತದೆ ನಮ್ಮ ಕ್ಷೀರಾನ್ನ ರೆಡಿ ಆಗ್ತಾ ಇದೆ. ದೇವಸ್ಥಾನಗಳಲ್ಲಿ ಪ್ರಸಾದವಾಗಿ ಉಪಯೋಗಿಸ್ತಾರೆ ಇದನ್ನ, ಕ್ಷೀರನ್ನ. ಇನ್ನೇನು ಹಾಕೋಬೇಕು ಸರ್? ಅನ್ನ ಫುಲ್ ಮೆಲ್ಟ್ ಆಗ್ಬೇಕು ಸರ್. ಬಿಡಿ ಸರ್. ಓಕೆ. ಕಲರ್ ಹೇಗೆ ಚೇಂಜ್ ಆಯ್ತು ನೋಡಿ ಸರ್, ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಸಕ್ಕರೆ ಆಮೇಲೆ ಹಾಕ್ತೀರಾ? ಸಕ್ಕರೆ ಒಂದು ಸ್ವಲ್ಪ ಈ ಹಾಲಿನ ಅಂಶ ಕಮ್ಮಿ ಆಗುತ್ತೆ. ಓಕೆ. ನಾವು ಕುಕ್ಕರ್ಲಿ ಮಾಡುವಾಗ ಹೇಳಿ ಸರ್. ನಾವು 5-6 ವಿಷಲ್ ಕೂಗಿಸ್ತಾ ಇದ್ರೆ ಅಡಿ ಹಿಡಿದು ಬಿಡುತ್ತೆ ಹಾಲಿನ ಅಂಶ. ಇದು ಅಲ್ವಾ? ಸ್ಮೆಲ್ ಬಂದ್ಬಿಡುತ್ತೆ, ತಿನ್ನಕ್ಕೆ ಆಗಲ್ಲ. ಯಾರು ಆಗಲ್ಲ. 3 ವಿಷಲ್ ಕೂಗಿಸ್ಕೊಂಡು ಸ್ಟಾಪ್ ಮಾಡ್ಕೊಂಡು ಡ್ರೈ ಮಾಡ್ಕೊಂಡು ಇದೊಂದು ಸ್ವಲ್ಪ ಡ್ರೈ ತಿರುಗಿಸ್ತಾ ಇದ್ರೆ ಡ್ರೈ ಆಗುತ್ತೆ. ಓಕೆ ಓಕೆ ಓಕೆ. ಹಾಲು ನಾವು ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಡೈಲ್ಯೂಟ್ ಆಗುತ್ತೆ, ತಿರ್ಗಾ ನೀರಾಗುತ್ತೆ, ತಿರ್ಗಾ ತಿರುಗಿಸ್ತಾ ಇರಬೇಕು ಅಂತ. 5 ಓಹೋ. ಅಂದರೆ ಇದು ಲಾಂಗ್ ಪ್ರೋಸೆಸ್ಸು. ಅಂದರೆ ದೇವಸ್ಥಾನಗಳಲ್ಲಿ ಅದ್ಭುತ ಪ್ರಸಾದಕ್ಕೆ ಈಗೆಲ್ಲ ಫಂಕ್ಷನ್ಸ್ಗಳಲ್ಲೂ ಕ್ಷೀರಾನ್ನವನ್ನು ಮಾಡಿಸ್ತಾರೆ. ಹೌದೇನು? ಫಂಕ್ಷನ್ಗಳಲ್ಲೂ ಮಾಡಿಸ್ತಾರೆ ಸರ್. ಓಕೆ 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 ಓಕೆ. ಸರ್, ನಾಳೆ ಎಲ್ಲ ನಾಡಿದ್ದು ಗೌರಿ ಹಬ್ಬ ಬರುತ್ತೆ. ದೇವ್ರಿಗೆ ನೈವೇದ್ಯಕ್ಕೆ ಗಣೇಶ ಬುಕ್ ಇಡ್ಬೋದು, ಗೌರಿ ಬುಕ್ ಇಡ್ಬೋದು ಅಂತೀರಾ? ಹೌದು. ಇದು ಮುಸ್ರೆ ಅಂತ ಅನ್ಸಲ್ಲ ಸರ್, ಯಾಕೆಂದರೆ ಹಾಲೇ ಮಾಡಿರೋದು ನಾವು, ಬೇರೆ ಏನೂ ಹಾಕಿಲ್ಲ. ಓಕೆ, ನೋ ಪ್ರಾಬ್ಲಮ್. ತಿನ್ನಕ್ಕೆ ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಎಲ್ಲ ಹಬ್ಬಗಳಲ್ಲಿ ಕ್ಷೀರಾನ್ನ ಮಾಡ್ಬೋದು. ಓಕೆ. ಫಂಕ್ಷನ್ಗಳಿಗೆ ಮಾಡ್ಕೋಬೋದು. ಓಕೆ. ಮಕ್ಕಳಿಗೆ ಹುಟ್ಟಿದ ಹಬ್ಬದ ದಿವಸ ಮಾಡ್ಕೋಬೋದು ಸರ್. ಸಕ್ಕರೆ ಹಾಕ್ತೀನಿ. ಹಾಕಿ ಸರ್. ಸರ್, 1.5 ಕಪ್ಪಷ್ಟು ಸಕ್ಕರೆ ಹಾಕಿ ಸರ್. ಏಲಕ್ಕಿ ಪುಡಿ ಹಾಕಿ ಸರ್. ಓಕೆ. ತುಪ್ಪ ಸರ್. ತುಪ್ಪ ಕೊಡ್ಲಾ? ಕೊಡಿ ಸರ್. ಕೊಡ್ತೀನಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಹಾಂ, ಸಾಕು ಸರ್. ಕ್ಷೀರನ್ನ ರೆಡಿ ಆಯಿತು. ಸ್ವಲ್ಪ ಗಟ್ಟಿ ಬರಬೇಕಲ್ಲ ಇವಾಗ? ಗಟ್ಟಿ ಬರುತ್ತೆ ಸರ್. ಗಟ್ಟಿ ಬರುತ್ತಾ? ಖಂಡಿತ ಬರುತ್ತೆ ಸರ್. ಬರುತ್ತಾ? ನಾವು ಎಷ್ಟು ತಿರುಗಿಸ್ತೀವಿ ಅಷ್ಟು ಗಟ್ಟಿ ಬರುತ್ತೆ. ಓಕೆ ಓಕೆ. ತಿರುಗಿಸಿ ಸರ್, ತಿರುಗಿಸಿ. ಕ್ಷೀರನ್ನ ರೆಡಿ. ಸಾಕಿ. ಮನೆಯಲ್ಲಿ ಮಾಡೋರು ಇನ್ನೂ ತುಂಬ ಹೊತ್ತು ತಿರುಗಿಸ್ಬೇಕು. ಮೇಲೆ ಹಾಕೊಂಡಿದ್ದೆಲ್ಲ ಕ್ಷೀರ್ ಪಾಯಸ, ಕೆಳಗಿದೆಲ್ಲ ಕ್ಷೀರನ್ನ. ಏನ್ ಬೇಕಾದ್ರೆ ತಗೊಳ್ಳಿ. ನಮ್ಗೆ ಪಾಯಸ ಬೇಕಾದ್ರೆ ಅದನ್ನ ಯೂಸ್ ಮಾಡಿ, ಅನ್ನ ಬೇಕಾದ್ರೆ ಇದನ್ನ ತಿನ್ಕೊಳ್ಳಿ. ಏನಂತೀರಾ ಸರ್? ಖಂಡಿತ ಸರ್. ಯಾಕೆ ಕೊಡ್ತೀರಾ ನಮ್ಗೆ? ಸರ್, ಕಾಲಾವಕಾಶ ಕಮ್ಮಿ ಇದ್ರೆ ಅದು ಪಾಯಸ. ಕಾಲಾವಕಾಶ ಜಾಸ್ತಿ ಹೊತ್ತು ತುಂಬ ಹೊತ್ತು ನಾವು ತಿರುಗಿಸ್ತೀವಿ ಅಂತ ಇದ್ರೆ ಇದು. ಸರ್, ಇದು ಕ್ಷೀರನ್ನ. ಓಕೆ. ಅದು ಕ್ಷೀರ್ ಪಾಯಸ, ಅದು ಪಾಲು ಪಾಯಸ. ಓಕೆ. ಪಾಲ್ ಪಾಯಸ, ಕ್ಷೀರನ್ನ ಎರಡು ಏಕಕಾಲದಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ ನಮ್ಮ ಅಯ್ಯಂಗಾರರು. ಓಕೆ, ಇದನ್ನ ಯಾವ ರೀತಿ ರೆಡಿ ಮಾಡಿದ್ರು ನಮ್ಮ RR ಕ್ಯಾಟರರ್ಸ್ನ ರಂಗನಾಥ್ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಕ್ಷೀರನ್ನ ಮಾಡ್ಕೊಳ್ಳಿ. ಕ್ಷೀರಾನ್ನ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ತುಪ್ಪ, ಗೋಡಂಬಿ, ಬಾದಾಮಿ, ನೆನೆಸಿದ ಅಕ್ಕಿ, ಒಣ ದ್ರಾಕ್ಷಿ, ಹಾಲು, ಕುಂಕುಮ ಕೇಸರಿ ಹಾಕಿ ಮುಚ್ಚಳ ಮುಚ್ಚಿ 2ರಿಂದ 3 ವಿಷಲ್ ಕೂಗಿಸಿ. ನಂತರ ಇದಕ್ಕೆ ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪ ಹಾಕಿ ಕುದಿಸಿದರೆ ಕ್ಷೀರಾನ್ನ ಸವಿಯಲು ಸಿದ್ಧ. ಪಾಲನ್ನ, ಕ್ಷೀರನ್ನ ಸರ್ ಏನ್ ಬೇಕಾದ್ರೆ ಅನ್ಕೋಬಹುದು.
ಸಿಹಿ ಪೊಂಗಲ್ಲು ಅದೇ ಥರ ಸೇಮು ಸಕ್ಕರೆ ಪೊಂಗಲ್ ಹೆಂಗೆ ಮಾಡ್ತೀವೋ ಎಲ್ಲ ಬೆಲ್ಲ ಯೂಸ್ ಮಾಡ್ತೀವಿ. ಹೌದು. ಇಲ್ಲಿ ಸಕ್ಕರೆ ಯೂಸ್ ಮಾಡ್ತೀವಿ. ಇದು ಸಕ್ಕರೆ ಪೊಂಗಲ್ ಕರೆಕ್ಟಾಗಿ. ಅದು ಇಲ್ಲ, ಅದಕ್ಕೆ ಹೆಸರು ಬೇಳೆ ಹಾಕ್ತೀವಿ. ಈಗ ಹೆಸರು ಬೇಳೆ ಏನು ಹಾಕಿಲ್ಲ. ಇಲ್ಲ, ಇದಕ್ಕೆ ಕ್ಷೀರಾನ್ನ ಅಂತ ನೀನೆ ಹಾಲಲ್ಲೇ ಬೇಯಿಸುವಂಥದ್ದು, ನೀರು ಉಪಯೋಗಿಸಿಲ್ಲ. ನಾವು ಪೊಂಗಲ್ಗೆಲ್ಲ ಸಕ್ಕರೆ ಪೊಂಗಲ್ಲು ಅದ್ಭುತ. ಖಾರ ಪೊಂಗಲ್ಗೆಲ್ಲ ನೀರು ಹಾಕಲೇ ಬೇಯಿಸಬೇಕು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಪಾಲ್ ಪಾಯಸನೂ ಹಂಗೆ ಇರ್ಬೋದು ಖಂಡಿತ ಸರ್. ಅಲ್ವಾ? ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ವೈವಿಧ್ಯಮಯ ಅಯ್ಯಂಗಾರ್ ಸ್ಪೆಷಲ್ನ ತೋರಿಸ್ತಾ ಇದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇನ್ನೂ ಹೊಸ ಹೊಸ ಅಡುಗೆಗಳನ್ನ ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು ಸರ್. 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 ತುಂಬ ಅದ್ಭುತವಾಗಿದೆ. ಇದೇ ಹಿಂಗಿದೆ, ಅಲ್ಲಿ ಬೇರೆ ಪಾಯಸ ಬೇರೆ ಇಟ್ಟಿದ್ದೀವಿ ಮೇಲ್ಗಡೆ, ಅದು ಅದ್ಭುತವಾಗಿರುತ್ತೆ. ಇದನ್ನು ಖಾಲಿ ಮಾಡಬೇಕು, ಎಲ್ಲರಿಗೂ ಕುಡಿಸ್ಲೇಬೇಕು, ತಿನ್ನಿಸ್ಲೇಬೇಕು. ಅಲ್ಲಿ ತನಕ ಮುಳ್ಳಿಯವರೇ ಟೈಮ್ ಇಲ್ಲ, ಫಸ್ಟು ಕಾರ್ಯಕ್ರಮ ಮುಗಿಸ್ಬಿಡಿ ಅಂತ ಇದ್ದೀರಾ. ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಮಗೊಂದು ಅವಕಾಶ ಕೊಡಿ ಮುರಳಿಯವರೇ, ನಾವು ಅಡುಗೆ ಮಾಡ್ತೀವ್ರಿ, ನಮಗೂ ಅಡುಗೆ ಮಾಡೋಕ್ಕೆ ಬರುತ್ತೆ, ಬಟ್ ಏನೋ ಸ್ವಲ್ಪ ಭಯ ರೀ. ಏನು ಭಯ ಸ್ವಾಮಿ, ನೀವು ಮಾಡೋದು ನಾವು ನೋಡೋದು, ನಾವು ತಿಂದು ನಾವು ಭಯ ಬೀಳಬೇಕು ಅಂತಾರಲ್ಲಿ ನೀವೇನಿಗೆ ಭಯ ಬೀಳ್ತೀರಾ? ಬನ್ನಿರಿ, ಕೈ ರುಚಿ ಚೆನ್ನಾಗಿದ್ರೆ ಸಾಕು. ಖಂಡಿತವಾಗ್ಲೂ ಅವಕಾಶ ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಫೇಸ್ಬುಕ್ಕಲ್ಲಿ ತಿಳಿಸಿ, ಮೇಲ್ ಮಾಡಿ, ಎಲ್ಲೋ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ತಿಳಿಸಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಜೊತೆಗೆ ನಮ್ಮ ಒಗ್ಗರಣೆ ಡಬ್ಬಿ ಭಾಗ 3 ಬಿಡುಗಡೆ ಆಗಿದೆ. ಹಬ್ಬದೂಟ, ಹಬ್ಬದ ಅಡುಗೆ, ಏನಕ್ಕೆ ಯಾವ್ಯಾವ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡ್ಕೋಬೇಕು ಅನ್ನೋಂಥ ರೆಸಿಪಿ ಪುಸ್ತಕ ಇದು. ತುಂಬ ಅದ್ಭುತವಾಗಿದೆ. ಪ್ರಪಂಚದಾದ್ಯಂತ ಬಿಡುಗಡೆ ಮಾಡಿದ್ದೀವಿ. ಇನ್ನೇನಾದ್ರು ಪುಸ್ತಕ ಬೇಕಾಗಿದ್ದವರು ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅವರ ಟೆಲಿಫೋನ್ ಸಂಖ್ಯೆ 4111, ಮತ್ತೊಮ್ಮೆ 41118646 8646 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ